ಮತ್ತೊಂದು ಸಾರಿ ಕೂಡಿ ಬಂದಂಥ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಪ್ರಿಯರೇ. ನಾವೊಂದು ವಚನವನ್ನು ನೋಡಿಕೊಂಡು ಮುಂದೆ ಸಾಗೋಣ. ಪ್ರಲಾಪಗಳ ಗ್ರಂಥ 3ನೇ ಅಧ್ಯಾಯದಲ್ಲಿ ಈ ದಿನ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಭಕ್ತನಾದ ಪ್ರಲಾಪನು ದೇವರೊಟ್ಟಿಗೆ ಮಾತನಾಡುತ್ತಿರುವಂಥ ಅನೇಕ ಸಂಭಾಷಣೆಗಳಲ್ಲಿರುವಂಥ ಪರಮಾರ್ಥವನ್ನು ಈ ದಿನ ತಿಳಿದುಕೊಳ್ಳೋಣ. ಯಾರಾದರೂ ಓದಿ 3ನೇ ಅಧ್ಯಾಯ 1ನೇ ವಚನದಿಂದ. ಯೆಹೋವನ ರೌದ್ರದಂಡದ ಪೆಟ್ಟನ್ನು ತಿಂದವನು ನಾನೇ. ಆತನು ನನ್ನನ್ನು ಕರೆದುಕೊಂಡು ಹೋಗಿ ಬೆಳಕಿನಲ್ಲ ಕತ್ತಲಲ್ಲೇ ನಡೆಯ ಮಾಡಿದ್ದಾನೆ. ನಿಶ್ಚಯವಾಗಿ ಪದೇ ಪದೇ ದಿನವೆಲ್ಲ ನನ್ನ ಮೇಲೆ ಕೈ ಮಾಡುತ್ತಾ ಬಂದಿದ್ದಾನೆ. ಓಕೆ ಪ್ರಿಯರೇ, ಭಕ್ತನು ದೇವರನ್ನು ಕುರಿತು ಹೇಳುತ್ತಿರುವಂಥ ಮಾತು, ಯೆಹೋವನು ರೌದ್ರದಂಡದ ಪೆಟ್ಟನ್ನು ತಿಂದವನು ನಾನೇ. ದೇವರ ಕೈಯಿಂದ ಏಟು ತಿಂದವನು ನಾನೇ. ಆತನು ದಿನವೆಲ್ಲ ನನಗೆ ಏನು ಮಾಡ್ತಾ ಇದ್ದಾನಂತೆ? ಪೆಟ್ಟು ಕೊಡ್ತಾ ಇದ್ದಾನಂತೆ. ದಿನವೆಲ್ಲ ಅಂತೆ ಪ್ರಿಯರೇ, ದಿನವೆಲ್ಲ ಪೆಟ್ಟು ಅಂತೆ. ಪ್ರಿಯರೇ, ಪ್ರತಿದಿನ ಮುಂಜಾನೆ ಮಕ್ಕಳು ಸ್ಕೂಲ್ಗಳಿಗೆ ಹೋಗ್ತಾರೆ, ಕಾಲೇಜ್ಗಳಿಗೆ ಹೋಗ್ತಾರೆ. ಹೋದಾಗ ಅಲ್ಲಿರುವಂಥ ಪಾಠ ಕಲಿಸುವಂಥ ಮೇಸ್ಟ್ರುಗಳಿಗೆ ಹೋಮ್ವರ್ಕ್ ಮಾಡ್ಕೊ ಹೋಗಲಿಲ್ಲ ಅಂದರೆ ಏನು ಮಾಡ್ತಾರೆ? ಅವರು ಬುದ್ಧಿ ಮಾತು ಹೇಳ್ತಾರೆ. 1 ಸಾರಿ ಹೇಳ್ತಾರೆ, 2 ಸಾರಿ ಹೇಳ್ತಾರೆ, 3 ಸಾರಿ ಹೇಳ್ತಾರೆ. ಕೇಳದೇ ಇದ್ದಾಗ ಸ್ಟಾರ್ಟಿಂಗ್ ಯಾವಾಗ ಸ್ಕೂಲ್ಗೆ ಜಾಯ್ನ್ ಆಗಿದ್ದು ಸ್ವಲ್ಪ ದಿವಸ ಪ್ರೀತಿ ತೋರಿಸ್ತಾರೆ. ಹೌದಪ್ಪ, ಈ ವಾರ ಮಾಡಲಿಲ್ವಾ ಹೋಮ್ವರ್ಕು, ಈ ದಿನ ಮಾಡಲಿಲ್ವಾ, ನಾಳೆ ದಿವಸದಲ್ಲಿ ನೀನೇನು ಮಾಡಬೇಕು, ಇದು ಸರಿಪಡಿಸ್ಕೋಬಾಪ ಅಂತಾರೆ. ಕೇಳದೇ ಇದ್ದಾಗ ಟೀಚರ್ ಕಂಪ್ಲೇಂಟ್, ಅಂದರೆ ತಾಯಿ ತಂದೆಗಳಿಗೆ ಟೀಚರ್ ಕಂಪ್ಲೇಂಟ್ ಮಾಡ್ತಾರೆ. ಹಾಗೆ ಕೇಳದೇ ಇದ್ದಾಗ ಮುಂದೆ ಹೋಯ್ತಾ ಏನು ಮಾಡ್ತಾರೆ ಅಂದರೆ ಪೆಟ್ಟು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಕಾರಣ ಏನು? ಇವರು ಕೊಟ್ಟಿದ್ದಂಥ ಹೋಮ್ವರ್ಕ್ ಮಾಡಿಲ್ಲ ಅಂತ. ನಿಮ್ಮ ಜೀವಿತದಲ್ಲಿ ಪ್ರೇರೆ ದೇವರು ದಿನವೆಲ್ಲ ನಮಗೆ ಪೆಟ್ಟು ಕೊಡ್ತಾವ್ರೆ ಅಂತ ಭಕ್ತನು ಹೇಳ್ತಾ ಇದ್ದೇನೆ. ಅದು ಯಾವ ಪೆಟ್ಟು ಅಂತ ನೋಡುವಾಗ ಪ್ರೇರೆ, ಅನೇಕ ಸಾರಿ ನಾವು ಪೆಟ್ಟು ತಿನ್ನುವಂಥ ಕಾರ್ಯಗಳು ಏನು ಮಾಡ್ತೀವಿ ಅಂದರೆ, ಒಂದು ಮುಂಜಾನೆ ಎದ್ದಿದ ತಕ್ಷಣ ದೇವರಿಗೆ ಸ್ತೋತ್ರ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು. ಇದು ಬಹಳ ಪ್ರಾಮುಖ್ಯವಾದಂಥ ಅಂಶ. ಈ ದಿನದ ಒಂದೊಂದು ಕ್ಷಣವು ದೇವರೇ ನಿನ್ನ ನೆನಪಲ್ಲಿ ಕಳೆಯುವ ಹಾಗೆ ನಾನು ಮಾಡುವಂಥ ಪ್ರತಿ ಮುಂಜಾನೆ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲ್ಲಿ. ಅಂದರೆ ಈ ದೇಹ ಬೇರೆ ಕಡೆ ಎಲ್ಲೇ ಸಂಪರ್ಕವಾಗಿದ್ದರೂ, ಕೆಲಸದಲ್ಲಿ ಬ್ಯುಸಿಯಾಗಿದ್ದರೂ, ನಮ್ಮ ಆತ್ಮ ದೇವರೊಟ್ಟಿಗೆ ಕನೆಕ್ಟ್ ಇರಬೇಕು ಪ್ರಿಯರೇ. ಒಂದು ಫೋನು ಒಂದು ಸಾರಿ ಚಾರ್ಜ್ ಮಾಡಿದ್ರೆ 1 ಗಂಟೆಯಲ್ಲಿ 1.25 ಗಂಟೆಯಲ್ಲಿ ಫುಲ್ ಚಾರ್ಜಿಂಗ್ ಆಗುವಂಥದ್ದಿದೆ. 0 to 100 ದಿನವೆಲ್ಲ ಓಡುತ್ತೆ. ಹೌದಂತೀರಾ? ದಿನವೆಲ್ಲ ಓಡುತ್ತೆ. ಓಕೆನಾ? ವಿಡಿಯೋ ನೋಡ್ತೀವಿ, ವಿಡಿಯೋ ಕ್ಯಾಮ್ರಾ ತೆಗಿತೀವಿ, ಹಾಡುಗಳನ್ನು ಕೇಳ್ತೀವಿ. ಇದೆಲ್ಲ ಏನಾಗುತ್ತೆ ಅಂದರೆ ದಿನವೆಲ್ಲ ನಮ್ಮ ಪಯಣ ನಡೆಸ್ತದೆ. ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ಪ್ರೇರೆ ಪ್ರಾರ್ಥನೆ ಎಂಬುವಂಥದ್ದು ಬಹಳ ಪ್ರಾಮುಖ್ಯವಾದ ಅಂಶ. ಫ್ಯಾನ್ಸ್, ಪ್ರಾರ್ಥನೆ ಎಂಬುವಂಥದ್ದು ಏನಾಗಿದೆ ಅಂದರೆ, ಸಣ್ಣದಾಗಪ್ಪ, ಪ್ರಾರ್ಥನೆ ಅನ್ನೋಂಥದ್ದು ಬಹಳ ಪ್ರಾಮುಖ್ಯವಾದ ಅಂಶ. ಆ ಅಂಶದಲ್ಲಿ ಏನಾಗಿರ್ಬೇಕಂದ್ರೆ, ನಾವು ನಿತ್ಯವೂ ದೇವರಿಗೆ ಸ್ತೋತ್ರ ಮಾಡುವಂಥದ್ದಂದರೆ ರಾತ್ರಿ ಮಲಗಿದಾಗ ಮುಂಜಾನೆ ಎದ್ದಿದ್ದ ತಕ್ಷಣ ನಾವೇನು ಮಾಡಬೇಕಂದ್ರೆ ದೇವರಿಗೆ ಸ್ತೋತ್ರ ಮಾಡಬೇಕು. ದಾವೀದನು ಏನು ಹೇಳ್ತಾನಂದರೆ, ಮಲಗಿದ ಕೂಡಲೇ ನಿದ್ರಿಸಿ ಎಚ್ಚರಗೊಳ್ತೀನಿ ಅಂತಾರೆ. ಅನೇಕರು ಹೇಳುವಂಥ ಮಾತು, ನನ್ನನ್ನು ನೋಡು ಕೂಡ ಹೇಳುವಂಥ ಮಾತು, ಮಲಗಿದ ತಕ್ಷಣ ನಿದ್ದೆ ಬರುತ್ತೆ ಅಂತ. ಅಂದರೆ ನಿಜವಾಗ್ಲೂ ಪ್ರೇರೆ, ಒಂದು ದಿವಸ ಒಂದು ದಿನಮಾನಗಳಲ್ಲಿ ನಾನು ನಿದ್ರೆ ಬರುವುದಕ್ಕೋಸ್ಕರ ಫುಲ್ಲು ಗಂಟೆವರೆಗೂ ಕುಡಿದು ನಿದ್ದೆ ಬರ್ತಾರ ಅಂತ ನಾನು ಏನು ಮಾಡ್ತಾಯಿದ್ದೆ, ಮಧ್ಯರಾತ್ರಿಯೆಲ್ಲ ಡ್ರಿಂಕ್ಸ್ ತೊಗೊಂಡು ಮನೆಗೆ ಹೋಗ್ತಾಯಿದ್ದೆ ಅಲ್ವಾ. ತಗೊಂಡು ಹೋಗುವಾಗ ರಾತ್ರಿ ಹೊತ್ತು ಚಿಂತೆ ಸ್ಟಾರ್ಟ್ ಆದಾಗ, ವೇದನೆ ಸ್ಟಾರ್ಟ್ ಆದಾಗ ಏನು ಮಾಡ್ತಾಯಿದ್ದೆ ಅಂದರೆ, ಕುಡಿಯುವಂಥದ್ದು, ನಶೆಯಲ್ಲಿ ಮಲಗುವಂಥದ್ದು. ಅದು ನಿದ್ದೆ ಅಲ್ಲ, ಅದು ಅಂದರೆ ನನ್ನ ದೇಹದ ಮೇಲೆ ಕಂಟ್ರೋಲ್ ಇಲ್ಲದೆ ಮಲಗುವಂಥದ್ದು. ಅದು ಅಂದರೆ ಜ್ಞಾನ ತಪ್ಪಿ ಮಲಗುವುದಕ್ಕೂ ಜ್ಞಾನಪೂರ್ವಕವಾಗಿ ಮಲಗುವುದಕ್ಕೂ ವ್ಯತ್ಯಾಸ ಇದೆ ಪ್ರಿಯರೇ. ಓಕೆನಾ? ಅನೇಕರು ಕುಡಿದಿದ್ದ ತಕ್ಷಣ ನೋಡ್ತೀನಿ ಅಲ್ಲಿ ಗಾಡಿಗಳನ್ನು ಹಾಕಿ ಅಲ್ಲೇ ಮಲಗಿಬಿಟ್ಟಿರ್ತಾರೆ. ಅಂದರೆ ನಾವೇನು ರಾತ್ರಿಯೆಲ್ಲ ತುಂಬ ಕಷ್ಟಪಟ್ಟಿದ್ದಾನೆ ಅದಕ್ಕೆ ನಿದ್ದೆ ಮಾಡ್ತಾನಂತ ಅಲ್ಲ. ಆತನು ಕುಡಿದಿರೋದ್ರಿಂದ ನಿದ್ದೆ ಆತನಿಗೆ ಪೂರ್ತಿ ಆಗಿಲ್ಲ. ಅದು ಮುಂಜಾನೆ ಎದ್ದೇಳುವಾಗ ಏನಾಗುತ್ತೆ ಅಂದರೆ ತಲೆನೋವಿಂದ ಏನು ಮಾಡ್ತಾನೆ ಮನುಷ್ಯ ಕೆಲಸ ಮಾಡೋದಕ್ಕಾಗಲ್ಲ. ನಿತ್ಯದ ಕೆಲಸಕ್ಕೆ ಹೋಗುವಾಗ ಆತನಿಗೆ ತಲೆ ಭಾರ ಆಗುವಂಥದ್ದು, ನಿದ್ರೆ ಇಲ್ಲದ
ಪರಿಸ್ಥಿತಿಯಲ್ಲಿ ಏನಾದಾಗ ಆತನು ನಿದ್ದೆ ಮಾಡುವಂತನಾಗಿರ್ತಾನೆ ಪ್ರೇರೆ. ನಮ್ಮ ನಿತ್ಯದ ಜೀವಿತದಲ್ಲಿ ಪ್ರೇರೆ ಪ್ರಾರ್ಥನೆ ಎಂಬುವಂಥ ಧೂಪವು ನಾವು ಪ್ರತಿದಿನ ಹತ್ತಿಸದೆ ದೇವರ ಬಳಿಯಲ್ಲಿ ಹೋದರೆ ಏನಾಗುತ್ತೆ ಅಂದರೆ ಪ್ರೇರೆ, ನಮ್ಮ ನಿತ್ಯ ಜೀವಿತದ ಕೆಲಸದಲ್ಲಿ ನಾವು ಸಮಾಧಾನವಾಗಿ ಏನು ಮಾಡೋದಕ್ಕಾಗಲ್ಲ. ದೇಹಕ್ಕೆ ಸಂತೋಷ ಸಿಗ್ಬೋದು, ದೇಹಕ್ಕೆ ಆಹಾರ ಸಿಗ್ಬೋದು ಪ್ರೇರೆ, ಆದರೆ ಈ ಆತ್ಮ ಏನಾಗುತ್ತೆ ಅಂದರೆ ಪೆಟ್ಟು ತಿಂತಾ ಇರ್ತದೆ. ಅಂದರೆ ಒಳಗಡೆ ಆತ್ಮ ಏನಾಗುತ್ತೆ ಅಂದರೆ ನೊಂದ್ಕೊಳ್ಳುತ್ತಾ ಇರುತ್ತೆ. ಅದು ಆತ್ಮ ಇದೆಯಲ್ಲ ಪ್ರೇರೆ, ತುಂಬ ಸ್ಮೂತು, ತುಂಬ ಸೂಕ್ಷ್ಮ. ಅದು ಯೇಸುಪ್ರಭು ಹೇಳುವಂಥ ಮಾತು, ನೀವು ತಂದೆಯಾದ ದೇವರನ್ನಾದರೂ ದೂಷಿಸಿ ನನ್ನನ್ನು ದೂಷಿಸಿ ಪರವಾಗಿಲ್ಲ, ಆದರೆ ಪರಿಶುದ್ಧಾತ್ಮವನ್ನು ನಂದಿಸಬೇಡಿರಿ ಅಂತ ಹೇಳ್ತಾರೆ. ಅಪ್ಪಿತಪ್ಪಿ ನಾವು ಕೋಪ ಮಾಡಿಕೊಂಡ್ರು, ನಮ್ಮ ಬಾಯಿಂದ ಕೋಪದ ಮಾತುಗಳು, ಆವೇಶದ ಮಾತುಗಳು ಬಂದರೂ ಒಳಗಡೆನಂಥ ಆತ್ಮಕ್ಕೆ ಏನಾಗುತ್ತೆ ಅಂದರೆ ನೋವಾಗುತ್ತೆ. ಆ ಆತ್ಮ ಏನು ಕೊಡುತ್ತೆ ನಮಗೆ? ಆತ್ಮ ಇವಾಗ ನನ್ನ ಒಳಗಡೆ ಆತ್ಮ ಇದೆ ಪ್ರೇರೆ, ನನ್ನ ಒಳಗಡೆ ಆತ್ಮ ಇದೆ. ಇವಾಗ ಏಟು ನನಗೆ ಹೊಡೆದ್ರೆ ನನ್ನ ದೇಹಕ್ಕೆ ಬೀಳುತ್ತೆ, ಆತ್ಮಕ್ಕೆ ಬೀಳಲ್ಲ. ಆತ್ಮಕ್ಕೆ ಪೆಟ್ಟು ಬೀಳುವಂಥದ್ದು ಯಾವಾಗ ಅಂದರೆ ನಾವು ಪಾಪದ ಆಲೋಚನೆಗಳನ್ನು ಮಾಡುವಾಗ ನಮ್ಮ ಆತ್ಮಕ್ಕೆ ಪೆಟ್ಟು ಬೀಳುತ್ತೆ. ಓಕೆನಾ? ಆತ್ಮಕ್ಕೆ ಪೆಟ್ಟು ಬೀಳುವಂಥದ್ದು ಏನಂದರೆ ನಾವು ಪಾಪದ ಜೀವಿತದಲ್ಲಿ ಜೀವಿಸುವಾಗ ಆತ್ಮಕ್ಕೆ ನೋವಾಗುವಂಥದ್ದಾಗಿದೆ. ಈ ಶರೀರಕ್ಕೆ ನೋವಾಗುವಂಥದ್ದು ಮನುಷ್ಯರ ಏಟು ಹೊಡೆದ್ರೆ ಆಗಿರ್ಬೋದಾದರೆ, ಆತ್ಮ ನೊಂದುಕೊಳ್ಳೋದು ಯಾವಾಗಂದರೆ ನಮ್ಮ ನಿತ್ಯದ ಜೀವಿತದಲ್ಲಿ ದೇವರನ್ನು ಬಿಟ್ಟು ನಾವು ನಮ್ಮ ಆಲೋಚನೆಗಳನ್ನು ಕೆಟ್ಟ ದಾರಿಯಲ್ಲಿ ನಡೆಸುವಾಗ ನಮ್ಮ ಆತ್ಮ ಏನಾಗಿದೆ? ಏಟು ತಿನ್ನುವಂಥದ್ದಾಗಿದೆ. ಅದೇ ರೀತಿ ನಮಗೂ ಕೂಡ ಪೆಟ್ಟು ಬೀಳುತ್ತೆ, ಸಮಾಧಾನ ಇರಲ್ಲ ಪ್ರೇರೆ, ಶಾಂತಿ ಇರಲ್ಲ. ಈಗ ಇಸ್ಕರಿಯೋತನು ಸಾಯೋದಕ್ಕೆ ಏನು ಕಾರಣ ಪ್ರೇರೆ? ಆಲೋಚನೆ ಮಾಡಿ. ಇಸ್ಕರಿಯೋತನು ಇಷ್ಟಪಟ್ಟಿದ್ದು ಸಿಕ್ತು ಆತನಿಗೆ. ಎಂತಕ್ಕೋಸ್ಕರ ಯೇಸು ಕ್ರಿಸ್ತನ ಜೊತೆ ಇದ್ದ? ಖಜಾನೆ ಕಾಯುವಂಥ ಒಬ್ಬ ಸುಂಕದವಂತರ ಆತನ ಜೊತೆ ಇದ್ದ. ಯಾರು? ಯೇಸು ಕ್ರಿಸ್ತನ ಜೊತೆ ಇದ್ದ. ಬರುವಂಥ ಕಾಣಿಕೆ ಭಾಗವನ್ನೆಲ್ಲ ಮುಂತಾದನ್ನೆಲ್ಲ ಇಟ್ಕೊಂಡು ಈತನು ಒಳ್ಳೆ ರೀತಿಯಲ್ಲಿ ದುಡ್ಡನ್ನು ಅದರಲ್ಲಿ ಕತ್ಕೊಂಡಿದ್ರು. ಯೇಸುಪ್ರಭು ಗೊತ್ತಿದ್ರು. ಯೇಸುಪ್ರಭು ಏನು ಮಾತಾಡಿದ್ರು, ಇವತ್ತಲ್ಲ ನಾಳೆ ಸಹೋದರನು ಬದಲಾಗ್ತಾನಂತ ದೇವರು ಎದುರು ನೋಡ್ತಾಯಿದ್ರು ಪ್ರಿಯರೇ. ತಪ್ಪು ಹೇಳಿಲ್ಲ ಆತನಿಗೆ. ಯಾಕಂದರೆ ಹಣ ಇದು ವ್ಯರ್ಥವಾದದ್ದು, ಇದು ಅವಶ್ಯಕತೆ ಇಲ್ಲ. ಈತನ ಆತ್ಮ ನನಗೆ ಬಹಳ ಪ್ರಾಮುಖ್ಯ. ಈತನು ಲೋಕ ಸಂಪಾದನೆ ಮಾಡ್ಕೋತಾ ಇದ್ದಾನ, ಇವನ ಆತ್ಮ ಕೆಡಿಸ್ಕೋತಾನೆ. ಇವಾಗ ನಾನು ಹೇಳ್ಬಿಟ್ರೆ ಇವನು ಏನು ಮಾಡ್ತಾನೆ? ನನ್ನ ಜೊತೆ ಬರೋದನ್ನ ಬಿಟ್ಬಿಡ್ತಾನಂತ ಏನು ಮಾಡೋದು? ದೇವರು ಕ್ಷಮಿಸ್ಕೊಂಡು ಸಹಿಸ್ಕೊಂಡು ಬಂದರು. ಆದರೆ ಆ ಇಸ್ಕರಿಯೋತನು ತಾನು ಇಷ್ಟಪಟ್ಟಿದ್ದು ಸಿಕ್ತು. ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದಂತೆ, ಆದರೆ ಆತ್ಮವೇ ನೊಂದರೆ ಅದನ್ನು ಸಹಿಸುವವರು ಯಾರು ಅಂತ ಪ್ರಶ್ನೆ ಹಾಕಿದ್ದಾರೆ ದೇವರು. ಅಂದರೆ ಆಗಲ್ಲ ಸಹಿಸೋಕ್ಕೆ. ಆತ್ಮಕ್ಕೆ ರೋಗ ಬಂದರೆ ಪ್ರೇರೆ, ಈ ವಾಕ್ಯ ಇದೆಯಲ್ಲ, ಇದು ಔಷಧಿ. ಈ ವಾಕ್ಯ ಇದೆಯಲ್ಲ, ಇದು ಔಷಧಿ. ಇದು ಎಂತಕ್ಕೆ ಔಷಧಿ? ನಮ್ಮ ಆತ್ಮಕ್ಕೆ ರೋಗ ಬರುವಾಗ, ಆತ್ಮಕ್ಕೆ ರೋಗ ಬರುತ್ತೆ ಪ್ರೇರೆ. ಅಂದರೆ ಆತ್ಮಕ್ಕೆ ರೋಗ ಅಂಟುಕೊಳ್ಳುವಂಥದ್ದು ಪಾಪ ಎಂಬುವಂಥ ರೋಗವು ಅಂಟುಕೊಳ್ಳುವಾಗ. ಅಂದರೆ ನಾವು ಯೆರೆಮೀಯ 17:9 ನೋಡುವಾಗ, ಹೃದಯವು ಎಲ್ಲದಕ್ಕಿಂತ ವಂಚಕ, ಅದು ಗುಣವಾಗದ ರೋಗಕ್ಕೆ ಒಳಗಾಗಿದೆ ಪ್ರೇರೆ. ಈ ಪ್ರಪಂಚದಲ್ಲಿ ನಮಗೆ ಗೊತ್ತಿರುವ ಹಾಗೆ ನೋಡುವಾಗ ಎಲ್ಲ ರೋಗಗಳಿಗೆ ಮೆಡಿಷನ್ ಇದೆ. ಆದರೆ ಈ ಪಾಪ ಎಂಬುವಂಥ ರೋಗಕ್ಕೆ ಮೆಡಿಷನ್ ಪ್ರಪಂಚದಲ್ಲಿ ಯಾರೂ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಇದನ್ನು ಸುರಿಸಿದಂಥವರೇ ಯೇಸು ಕ್ರಿಸ್ತನು. ಆತನು ಔಷಧಿಯನ್ನು ಕೊಟ್ಟಿದ್ದಾನೆ. ಆ ಔಷಧಿ ವಾಕ್ಯದ ರೂಪದಲ್ಲಿದೆ. ಈ ವಾಕ್ಯ ಏನಾಗಿದೆ ಅಂದರೆ, ನಾವು ಪಾಪದ ಆಲೋಚನೆ ನಡೆಯುವಾಗ ಇದನ್ನು ಹಚ್ಚಿಕೊಳ್ಳುವಾಗ ಯಾವ ರೀತಿ ಹಚ್ಕೋತೀವಿ ಪ್ರೇರೆ? ಪೇಷಂಟ್ ಇರುವವನು ಪ್ರೇರೆ, ನೀವು ನೋಡಿ, ಶುಗರ್ ಪೇಷಂಟ್ ಇರುವವರು ಮುಂತಾದ ಪೇಷಂಟ್ಗಳು ಪ್ರತಿನಿತ್ಯ ಅವ್ರ ಮಾತ್ರೆ ನುಂಗಿದ್ರೆ ಅವ್ರ ಜೀವನ ನಡೆಯುತ್ತೆ. ಇಲ್ಲಾಂದರೆ ಏನೋ ಒಂದು ಬಲಹೀನತೆ ಆಗುತ್ತೆ ಪ್ರೇರೆ. ಹೌದು, ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ಪ್ರತಿನಿತ್ಯವೂ ಈ ವಾಕ್ಯ ಎಂಬುವಂಥ ಔಷಧಿಯನ್ನು ನಾವು ಹಚ್ಕೊಂಡು, ನಮ್ಮ ಹೃದಯಕ್ಕೆ ಹಂಚಿಕೊಂಡು, ಅದನ್ನು ಒಳಗಡೆ ಇಟ್ಕೊಂಡು ಧ್ಯಾನ ಮಾಡುವಾಗ ಏನಾಗುತ್ತೆ ಅಂದರೆ ರೋಗವು ಬರಲ್ಲ. ಅಂದರೆ ಪಾಪ ಎಂಬುವಂಥ ರೋಗವು ನಮ್ಮ ಎದುರುಗಡೆ ಬಂದರೂ ಇಲ್ಲಿರುವಂಥ ಔಷಧಿ ಏನಾಗುತ್ತೆ ಅಂದರೆ ನಮ್ಮನ್ನು ಬಲಪಡಿಸ್ತಾ ಇರುತ್ತೆ, ನಮ್ಮನ್ನು ಗುಣಪಡಿಸ್ತಾ ಇರುತ್ತೆ. ಈ ಔಷಧಿ ಆತ್ಮಕ್ಕೆ ಸಂಬಂಧಪಟ್ಟಂಥ ರೋಗಕ್ಕೆ ಔಷಧಿ. ಇದು ದೇಹಕ್ಕೆ ಪ್ರೇರೆ, ದೇಹಕ್ಕೆ ದೇವರ ವಾಕ್ಯ ಏನು ಹೇಳ್ತಾರೆ ಅಂದರೆ, ಬದುಕಿಸುವಂಥದ್ದು ಆತ್ಮ, ಮಾಂಸವು ಯಾವುದಕ್ಕೂ ಬರೋದಿಲ್ಲ. ಈ ಮಾಂಸಕ್ಕೆ ರೋಗ ಬಂದರೂ ಸಾಯ್ತೀವಿ, ರೋಗ ಬರದಿದ್ರೂ ಸಾಯ್ತೀವಿ. ಆದರೆ ದೇವರು ಇಷ್ಟಪಡುವಂಥದ್ದೇನು? ದೇವರಲ್ಲಿ ನೀನು ಸಾಯಬೇಕು. ಅಂದರೆ ಭಕ್ತನಾಗಿ ಸಾಯುವವರು ಅದೃಷ್ಟವಂತರು, ಅವರು ಭಾಗ್ಯವಂತರು. ಮರಣ ಹೇಗಿದ್ರು ಬೇರೆ ಬೈಬಲಲ್ಲಿ ಅನೇಕರಿಗೆ ಮರಣ ಬಂದಿದೆ, ಬೈಬಲಲ್ಲೂ ಬಂದಿದೆ. ಹೊರಗಡೆ ಇರುವಂಥ ಭಕ್ತರಿಗೂ ಮರಣ ಬಂದಿದೆ. ನಾವು ಅವ್ರಿಗೆ ಮರಣ ಬಂದಾಗ ಅಥವಾ ಯಾರೋ ಅವ್ರನ್ನ ಕೊಂದಾಕಿದಾಗ ನಾವೇನು ಆಲೋಚನೆ ಮಾಡ್ತೀವಿ ಅಂದರೆ,
ಈತನ ಮರಣ ಬರಬೇಡ್ದಾಗಿತ್ತು ಅಂತ. ದೇವ್ರಿಗೆ ಗೊತ್ತಲ್ವಾ? ದೇವ್ರಿಗೆ ಗೊತ್ತು ತನ್ನ ಮಕ್ಕಳಿಗೆ ಮರಣ ಯಾವಾಗ ಬರುತ್ತೆ ಅಂತ. ದೇವ್ರು ಏನು ಇಷ್ಟಪಡ್ತಾರೆ ಗೊತ್ತಾ? ನಿನ್ನ ರಕ್ತ ಸಾಕ್ಷಿಯಾಗಿ ಸಾಯ್ತೀಯ ಖಂಡಿತ. ರೋಗ ಬಂದೋ ಮಂತೋದೋ, ನಿನಗೆ ಆಯುಷ್ಕಾಲ ಡೇಟ್ ಮುಗಿದಿದೆ. ಈಗ ನೀನು ನಾಳೆ ಸಾಯಬೇಕು. ಇದರಲ್ಲಿ ದೇವ್ರ ಪ್ಲಾನಿಂಗ್ ಏನು ಗೊತ್ತಾ? ನೀನು ಅನೇಕರ ಮುಂದೆ ರಕ್ತ ಸಾಕ್ಷಿಯಾಗಿ ಸತ್ತರೆ ನಿನಗೆ ಇನ್ನೂ ಕೂಡ ಹೆಚ್ಚಾದಂಥ ಆಶೀರ್ವಾದ ಇದೆ ಪರಲೋಕದಲ್ಲಿ. ಇವಾಗ ನನಗೆ ಎಕ್ಸಾಂಪಲ್ ಪ್ರೇರೆ, ನನ್ನ ಮನಸ್ಸು ಏನು ಹೇಳುತ್ತೆ ಅಂದರೆ, ನಾನು ಇಷ್ಟು ವರ್ಷದಲ್ಲಿ ಸಾಯ್ತೀನಿ ಅಂತ ನನಗೆ ಗೊತ್ತಾದರೆ ನಾನು ಪ್ರತಿ ಕ್ಷಣ ಏನು ಮಾಡ್ತೀನಿ? ದೇವ್ರ ಕೆಲಸ, ದೇವ್ರ ಸೇವೆ, ದೇವ್ರ ಸುವಾರ್ತೆ ಅಂತ ಏನು ಮಾಡ್ತೀನಿ? ನನ್ನ ಪ್ರಾಣ ಯಾವತ್ತಿದ್ರೂ ಹೋಗುತ್ತೆ. ನಾನು ಆಸೆ ಪಡೋದೇನು? ದೇವ್ರಿಗೋಸ್ಕರ ಸಾಯಬೇಕು ಅಂತ. ಆದರೆ ದೇವ್ರಿಗೋಸ್ಕರ ಪ್ರತಿನಿತ್ಯವೂ ಬದುಕುತ್ತಾ ಸಾಯ್ತಾ ಇದ್ದಾರೆ. ಅಂದರೆ ಭಕ್ತನು ಏನು ಹೇಳ್ತಂದರೆ ಪೌಲನು, ನಮ್ಮನ್ನು ಜನರು ಕುಯ್ಯೋ ಕುರಿಗಳಂತೆ ಎಣಿಸ್ತಿದ್ದಾರೆ. ಎಲ್ಲೇ ಹೋದರೂ ನಮ್ಮನ್ನು ಕಡ್ದಾಕ್ಬೇಕಂತ ಕಾಯ್ತಾ ಇದ್ದಾರೆ. ಕುರಿಗಳಂತೆ ಎಣಿಸ್ತಾ ಇದ್ದಾರಂತೆ. ಯಾರಿಗೆ? ಪೌಲನಿಗೆ. ಅದೇ ರೀತಿ ಭಕ್ತರಿಗೆ ಪ್ರಪಂಚದಲ್ಲಿರುವಂಥ ಜನರು ಯಾವ ರೀತಿ ಎಣಿಸ್ತಾ ಇದ್ದಾರೆ ಅಂದರೆ, ಕುಯ್ಯೋ ಕುರಿಗಳಂತೆ ಎಣಿಸ್ತಾ ಇದ್ದಾರಂತೆ. ಪ್ರಹ್ಲಾಪನ್ ಹೇಳ್ತಾ ಇದ್ದಾನೆ, ನಾನು ಪೆಟ್ಟಿನಿಂದ ಬಾಧಿತನಾಗ್ತಾ ಇದ್ದಾನೆ ದೇವರೇ. ಅದಕ್ಕೆ ಮುಂದೆ ನೋಡಿಕೊಳ್ಳೋಣ ಪ್ರೇರೆ, 17ನೇ ವಚನ 3:17. ನನ್ನನ್ನು ತಳ್ಳಿ ಹಾಕಿ ಸಮಾಧಾನಕ್ಕೆ ದೂರ ಮಾಡಿದ್ದಿ. ನಾನು ಸುಖವನ್ನು ಮರೆತು ಬಿಟ್ಟು ಅಯ್ಯೋ ನನ್ನ ಶಕ್ತಿಯು ಹಾಳಾಯಿತು. ಯೆಹೋವನು ನನಗೆ ದಯಪಾಲಿಸಿದ ನಿರೀಕ್ಷೆಯು ವ್ಯರ್ಥ ಅಂದುಕೊಂಡೆನು ಅಂದರೆ ಇಲ್ಲಿ ಏನಾಗಿದೆ? ಈತನು ಅಂದುಕೊಂಡಿದ್ದು ತಪ್ಪಾಗಿದೆ, ವ್ಯರ್ಥವಾಗಿದೆ ಪ್ರೇರೆ. ಅಲ್ವಾ? ಮುಂದೆ ದೇವರು ಮಹತ್ತಾದಂಥ ಕಾರ್ಯ ಮಾಡುವಂಥದ್ದನ್ನು ಈತನು ಕ್ಷಣದಲ್ಲಿ ಏನಾಗಿದ್ದಾನೆ ಅಂದರೆ ಮರ್ತೋಗ್ಬಿಟ್ಟು ಏನಂತ ಇದ್ದಾನೆಂದರೆ, ನನ್ನನ್ನು ತಳ್ಳಿ ಹಾಕಿ ಸಮಾಧಾನಕ್ಕೆ ದೂರ ಮಾಡಿದ್ದಾನೆ. ನಮ್ಮ ಜೀವಿತದಲ್ಲೂ ಪ್ರೇರೆ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಆತ್ಮಿಕ ಜೀವಿತದಲ್ಲಿ ಒಂದು ಒಳ್ಳೆಯದೇ ಮಾಡ್ತಾ ಇರ್ತೀವಿ. ಆದರೆ ಕೆಲವು ಕ್ಷಣ ಏನಾಗುತ್ತೆ ಗೊತ್ತಾ? ಸಮುದ್ರದಲ್ಲಿ ಸಿಲುಕಿದ ಹಡಗಿನಂತೆ ನಮ್ಮ ಜೀವನ ಏನಾಗುತ್ತೆ ಅಂದರೆ ಅಲ್ಲೋಲ ಆಗ್ತಾ ಇರ್ತದೆ. ಭಕ್ತಿಯಾಗಿ ನಡೀತಾ ಇರ್ತೀವಿ, ಭಕ್ತಿ ಜೀವಿತದಲ್ಲೇ ಇರ್ತೀವಿ. ಅನೇಕರಿಗೆ ಸಹಾಯ ಮಾಡುವಂಥದ್ದು, ಅನೇಕರಿಗೋಸ್ಕರ ಪ್ರಾರ್ಥಿಸುವಂಥದ್ದು, ಆತ್ಮಿಕ ಜೀವಿತದಲ್ಲಿ ನಮ್ಮನ್ನು ಅವಮಾನಿಸುವವರಿಗೆ ನಾವು ಅವರನ್ನು ಸನ್ಮಾನಿಸುವಂಥದ್ದು, ಈ ಥರ ಎಲ್ಲ ಒಳ್ಳೆ ಕಾರ್ಯಗಳನ್ನು ನಾವು ಮಾಡ್ಕೊಳ್ತಾ ಬರುವಾಗಲೂ ನಮ್ಮ ಹೃದಯದಲ್ಲಿ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಕಲ್ಲೋಲವಾಗುತ್ತೆ. ಸಮಾಧಾನವಿಲ್ಲದೆ, ಶಾಂತಿ ಹೊಲ್ಲಲ್ಲದೆ ಇರ್ತದಂತೆ. ದಾವೀದನು ಅದು ಹೇಳ್ತಾನೆ, ನನ್ನ ಆತ್ಮವು ಶಾಂತಿ ಹೊಲ್ಲಲ್ಲದೆ ಇದೆ, ಶಾಂತಿ ಹೊಂದುತ್ತಾ ಇಲ್ಲ. ಅಂದರೆ ಭಕ್ತಿಯಿಂದ ಇರುವಾಗಲೂ ಈ ಪರಿಸ್ಥಿತಿಗಳು ಬರುತ್ತಾ ಅಂತಂದರೆ ಖಂಡಿತ ಬರುತ್ತೆ. ಯಾಕಂದರೆ ಪ್ರೇರೆ, ನಾವು ದೃಢವಾಗಿ ನಿಂತ್ಕೋಬೇಕನ್ನೋದೇ ದೇವರ ಚಿತ್ತ, ದೇವರ ಸಂಕಲ್ಪ. ಏನು ಗೊತ್ತಾ? ನಾವು ಸಾಯೋ ಮಟ್ಟಿಗೆ ಅಂತೂ ನಾವು ಏನು ಮಾಡ್ತಾ ಇಲ್ಲ, ನಾವು ಪಾಪ ಜೊತೆ ಹೋರಾಡ್ತಾ ಇಲ್ಲ ಅಂತ ವಾಕ್ಯ ಹೇಳುತ್ತೆ. ಸಾಯೋ ಮಟ್ಟಿಗೆ ನಾವು ಹೋರಾಡ್ತಾ ಇಲ್ಲ. ಸಾಯೋ ಮಟ್ಟಿಗೆ ಹೋರಾಡ್ದ ಯೋಸೇಫನು, ಸಾಯದ ಮಟ್ಟಿಗೆ ಹೋರಾಡಿದ್ರು ಯಾರು? ಶದ್ರಕ್ ಮೆಷದ ಅಬೇದ್ಗೋ. ಸಾಯದ ಮಟ್ಟಿಗೆ ಹೋರಾಡಿದ್ರು ಪೇತ್ರ, ಯೋಹಾನರು, ಪೌಲರು. ನಮ್ಗೆ ಆ ಥರ ಸಾಯದ ಮಟ್ಟಿಗೆ ಏನು ಹೋರಾಟ ಬರ್ತಾ ಇಲ್ಲ ಅಲ್ವಾ? ಏನೋ ಜೀವನದಲ್ಲಿ ಸ್ವಲ್ಪ ಏರುಪೇರು ಕಷ್ಟಗಳಿದೆ ಅಷ್ಟೇ, ಚಿಂತೆಗಳಿದೆ. ಆದರೆ ದೇವರೇನು ಹೇಳುವಂಥ ಮಾತೇನು ಗೊತ್ತಾ? ನೀವು ಸಹಿಸಬಹುದಾದ ಕಷ್ಟಗಳನ್ನೇ ಹೊರತು ಬೇರೆ ಎಕ್ಸ್ಟ್ರಾ ಏನು ನಾನು ಕೊಡೋದಿಲ್ಲ. ಬೇರೆ ಒಂದು ಗಾರೆ ಕೆಲಸ ಮಾಡೋರಿಗೆ ಬಾಣಲಿ ಒರೆಸ್ತಾರೆ ಬೇರೆ, ಆ ಬಾಣಲಿ ಮೇಲೆ ಇಟ್ಕೆ ಇಡ್ತಾರೆ, 2 ಇಟ್ಕೆ ಇಡ್ತಾರೆ, 4 ಇಟ್ಕೆ ಇಡ್ತಾರೆ, 6 ಇಟ್ಕೆ ಇಡ್ತಾರೆ, ಸಾಕಪ್ಪ ಅಂತಾರೆ. ಆತನ ಕೇಳ್ತಾರೆ, ಯಜಮಾನನು ಈತನಲ್ವಾ, ಒರೆಸ್ಬೋದಲ್ಲ ಎಷ್ಟು ಬೇಕಾದರೂ. ಯಾಕೆ ಕೇಳ್ತಾರೆ? ನಿನಗೆ ಸಹಿಸಬಹುದಾದ ಭಾರವನ್ನೇ ಕೊಡ್ತೀನಿ ಹೊರತು ಎಕ್ಸ್ಟ್ರಾ ಕೊಟ್ಟರೆ ನೀನು ಕೆಲಸ ಮಾಡಲ್ಲ, ಬಿಟ್ಟು ಹೋಗ್ಬಿಡ್ತೆ ನಾಳೆಯಿಂದ. ದೇವರ ಬಳಿಲಿ ನಮಗೂ ಆತನಿಗೂ ಸಂಬಂಧ ಏನು ಗೊತ್ತಾ? ತಂದೆ ಮಕ್ಕಳ ಸಂಬಂಧ ಪ್ರೇರೆ. ಒಬ್ಬ ಯಜಮಾನನೇ ತನ್ನ ಆಳುಗಳಿಗೆ ನಿನಗೆ ಸಹಿಸೋಕ್ಕಾಗತ್ತಾ ಈ ಭಾರ ಅಂತ ಕೇಳುವಾಗ, ನಿಮ್ಮ ದೇವರು ಅಷ್ಟು ಕ್ರೂರಿನ? ಆತನ ನಮ್ಮ ಮೇಲೆ ಮನಸ್ಸಿಲ್ವಾ? ನಮ್ಮ ಮೇಲೆ ಪ್ರೀತಿ ಇಲ್ವಾ ಪ್ರೇರೆ? ಬಹಳ ಪ್ರೀತಿ ಉಳ್ಳವನು ಪ್ರೇರೆ ಆತನು. ಎಷ್ಟು ಪ್ರೀತಿಸುವವನಂದರೆ ಪ್ರೇರೆ, ನೀವು ಸಹಿಸಬಹುದಾದ ಶೋಧನೆ ಹೊರತು ಮತ್ತು ಹೆಚ್ಚಾಗಿ ನಿಮಗೇನು ಕೊಡಲ್ಲ ನಾನು. ಮುಂದೆ ಹೇಳುವಂಥ ಮಾತು ಅದೇ ಭಕ್ತನು 20ನೇ ವಚನದಿಂದ ಓದಿಕೊಳ್ಳೋಣ. ನನ್ನ ಆತ್ಮವು ಇವುಗಳನ್ನು ನಿತ್ಯವೂ ನನ್ನೊಳಗೆ ಕುಗ್ಗಿದೆ. ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ. ಆದ್ದರಿಂದ ನನಗೆ ನಿರೀಕ್ಷೆ ಉಂಟಾಗುತ್ತೆ. ಏನು ನೆನೆಸ್ಕೊಳ್ತಾ ಇದ್ದಾನೆ ಅಂದರೆ ಭಕ್ತನಿವಾಗ ಅವಾಗಲೇ ಏನಂತ ಇದ್ದಾನೆ? ನನಗೆ ಕಹಿಯಾದ ನೀರು ಕೊಟ್ಟೆ ದೇವರೇ, ನನಗೆ ಪೆಟ್ಟು ಹೊಡೆದೆ, ಆದರೆ ನಿನ್ನ ನನ್ನ ಕರುಣೆ ತೋರಿಸ್ತಲ್ಲ,
ಎಷ್ಟು ಕರುಣೆ ತೋರಿಸಿದೆಯಲ್ಲ, ನಾನು ಸಾಯುವಂಥ ಪರಿಸ್ಥಿತಿಲಿ ಹೋಗುವಾಗಲೂ ನೀನನ್ನು ಕಾಪಾಡಿದೆಯಲ್ಲ, ನನಗೆ ಈ ಜೀವನ ಬೇಡ ಅಂದುಕೊಂಡಾಗಲೇ ನೀನನ್ನು ಕಾಪಾಡಿದಲ್ಲ, ಅಂಥ ಸ್ಥಿತಿಯಲ್ಲಿ ಇದ್ದಂಥ ನನ್ನನ್ನು ಕಾಪಾಡಿದಂಥ ನೀನೇ ಇಂಥ ಸ್ಥಿತಿಯಲ್ಲಿ ನನ್ನನ್ನು ಕಾಪಾಡೋದಕ್ಕೆ ನೀನು ಶಕ್ತನಲ್ವಾ ಅಂತ ನೆನೆಸ್ಕೋತಾ ಇದ್ದಾನಂತೆ. ಅಂದರೆ ದೇವರ ಕರುಣೆಯನ್ನು ನೆನೆಸ್ಕೋತಾ ಇದ್ದಾನಂತೆ. ಅಂದರೆ ನಾವು ನೆನೆಸ್ಕೋಬೇಕು ಪ್ರಿಯರೇ ದೇವರ ಕರುಣೆಯನ್ನು. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಪಾಪ ಮಾಡೋದಕ್ಕೆ ಸೈತಾನನು ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತಾನೆ. ದೇವರ ಕರುಣೆಯನ್ನು ನೆನೆಸ್ಕೋಬೇಕು. ನಾನು ಎಷ್ಟು ಮಾತ್ರದವನು ದೇವರೇ, ನಾನು ಎಷ್ಟು ಮಾತ್ರದವನು, ನಾನು ಮಣ್ಣಿಗೆ ಮಣ್ಣು ಧೂಳಿಗೆ ಧೂಳು. ಅಬ್ರಹಾಮನೇನು ಹೇಳ್ತಾನೆ ಗೊತ್ತಾ, ಅಬ್ರಹಾಮನ್ ಅಂತ ಭಕ್ತನೇನು ಹೇಳ್ತಾನೆ ಗೊತ್ತಾ, ನಾನು ಮಣ್ಣಿಗೆ ಮಣ್ಣು ಧೂಳಿಗೆ ಧೂಳು. ಮಣ್ಣಿಗೆ ಮಣ್ಣು ಧೂಳಿಗೆ ಧೂಳು ಪ್ರಿಯರೇ. ಈ ಧೂಳು ದೇವ್ರ ಹತ್ರ ಮಾತಾಡೋ ಮಟ್ಟಿಗಿದೆಯಾ? ದೇವರೊಟ್ಟಿಗೆ ಮಾತಾಡುವಂಥ ಸಂಬಂಧ ಕೊಟ್ಟಿದ್ದಾನೆ ಪ್ರಿಯರೇ ಆತನು, ತಂದೆ ಮಕ್ಕಳ ಸಂಬಂಧ. ಆತನೆಲ್ಲಿ ನಾವೆಲ್ಲಿ ಪ್ರಿಯರೇ? ಒಬ್ಬ ಅಧಿಕಾರಿಗೆ ನಾವು ಮೀಟ್ ಆಗಬೇಕಂದ್ರೆ ಆತನು ಮೀಟ್ ಆಗಲ್ಲ ಪ್ರಿಯರೇ ನಮ್ಮ ಹತ್ರಕ್ಕೆ. ಆತನ ಹೋಗ್ಲಿ ಡ್ರೈವರ್ ಹತ್ರ ನಾವು ಮಾತಾಡೋಕ್ಕಾಗತ್ತಾ? ಒಬ್ಬ ಅಧಿಕಾರಿ ಹತ್ರ ಗೇಟ್ ಕೀಪರ್ ಇರ್ತಾನೆ ಪ್ರಿಯರೇ, ಆತನ ಹತ್ರ ಹೋಗಿ ನಾವು ಮಾತಾಡೋಕ್ಕಾಗತ್ತಾ? ಆತನ ಮೇಂಟೈನ್ ಏನು, ಆತನ ಲೆವೆಲ್ ಏನು? ಸಫಾರಿ ಡ್ರೆಸ್ ಹಾಕಿರ್ತಾನೆ, ಆ ಸೆಕ್ಯೂರಿಟಿ ಕೂಡ ಸಫಾರಿ ಡ್ರೆಸ್ ಆಗಿ ಯಾರು ನೀನು ಏನಾಗಬೇಕು ಸಿಗಬೇಕು. ಅವರಿಲ್ಲ ಮನೆಯಲ್ಲಿ ಇದ್ದರೂ ಇಲ್ಲ ಅಂತಾರೆ. ದೇವರು ಪ್ರಿಯರೇ ಆ ಥರ ಅಂತಾರ? ಇಲ್ಲ ಪ್ರಿಯರೇ. ನಾವು ಹತ್ತಿರ ಹೋಗೋದನ್ನೇ ಕಾಯ್ತಾ ಇರ್ತಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಏನು ಆಲೋಚನೆ ಮಾಡ್ತೀವಿ ಅಂದರೆ, ಇಷ್ಟು ವರ್ಷದಿಂದ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಇಷ್ಟು ವರ್ಷದಿಂದ ನಾನು ದೇವ್ರ ಹತ್ರ ಬೇಡ್ತಾ ಇದ್ದೀನಿ, ನನ್ನ ನಿರೀಕ್ಷೆ ಏನಾಯ್ತಾ ಇದೆ, ನನ್ನ ಪ್ರಾರ್ಥನೆ ನನ್ನ ಕೂಗು ದೇವ್ರು ಕೇಳ್ತಾ ಇಲ್ವಲ್ಲ ಅಂತ ನಾವು ಅನ್ಕೋತೀವಿ ಪ್ರಿಯರೇ ಅನೇಕ ಸಾರಿ. ಒಬ್ಬ ರಾಜ ಪ್ರಿಯರೇ, ಒಬ್ಬ ಅರಸನಿಗೆ ಒಬ್ಬ ಮಗ ಇರ್ತಾನೆ ಪ್ರಿಯರೇ. ಚಿಕ್ಕ ವಯಸ್ಸಿಂದ ಹೆಂಡತಿ ಇಲ್ಲ ಪ್ರಿಯರೇ, ಆತಳಿಗೆ ಹೆಂಡತಿ ಇಲ್ಲ. ಚಿಕ್ಕ ವಯಸ್ಸಿಂದ ಆ ಮಗು ಹುಡ್ದಾಗಿಂದ ಅನಾಥವಾಗಿರುತ್ತೆ. ತುಂಬ ಪ್ರೀತಿಯಿಂದ ಸಾಕ್ತಾನೆ, ತುಂಬ ಪ್ರೀತಿಯಿಂದ ಸಾಕುತ್ತಾ ಮಗನ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ. ಈ ಮಗನ ಏನು ಮಾಡ್ತಾನೆ, ಅರಸನ ಜೊತೆ ರಾಜನ ಜೊತೆ ಮನೇಲಿರೋದು ಬಿಟ್ಟು ಹೊರಗಡೆ ಫ್ರೆಂಡ್ಸ್ ಜೊತೆ ಸುತ್ತಾಡುವಂಥದ್ದು. ಈ ಥರ ಒಂದು ಪರಿಸ್ಥಿತಿಲಿದ್ದಾಗ ಮನೆಗೆ ಬರ್ತಾ ಇರಲಿಲ್ಲ. ಇನ್ನೊಂದು ಅರಮನೆ ಇರುತ್ತೆ, ಅಲ್ಲಿ ಹೋಗುವಂಥದ್ದು, ಅಲ್ಲಿ ಆತನಿಗೆ ಏನು ಬೇಕು ಭೋಜನ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ರಾಜ ಮನೇಲಿ ಒಬ್ಬನೇ ಕಾಯ್ತಾ ಇರ್ತಾನೆ. ನನ್ನ ಮಗ ಊಟದ ಟೇಬಲೆಲ್ಲ ಬಡಿಸಿರುವಾಗ, ಊಟ ಎಲ್ಲ ಹಾಕಿರುವಾಗ ಎಲ್ಲ ಸೈನಿಕರು ನಿಂತಿರ್ತಾರೆ ಲೈನಿಗೆ. ಮಗ ನೋಡಿದ್ರೆ ಮಗ ಕಾಣ್ತಾ ಇಲ್ಲ. ಎಲ್ಲೋದ್ನು ಅಂದರೆ ಅರಸ ಆ ಮನೇಲಿ ಇನ್ನೊಂದು ಮನೆ ಕಟ್ಕೊಟ್ಟಿದೆಯಲ್ಲ ಅಲ್ಲಿದ್ದಾನೆ. ಅರಸ ಕಾಯ್ತಾನೆ. ಒಂದು ದಿವಸ ಜನ್ಮದಿನ ಬರುತ್ತೆ. ಜನ್ಮದಿನ ಬಂದಾಗ ಮಗ ಬರ್ತಾನೆ. ಜನ್ಮ ದಿವಸ ಬಂದಾಗ, ಯಾಕಪ್ಪ ನೀನು ಇವತ್ತು ಬಂದಿದ್ದೆ ಅಂದಾಗ, ನನ್ನ ಜನ್ಮದಿನ, ನನಗೆ ಗೊತ್ತಪ್ಪ ನೀನು ಈ ದಿನ ಬಂದೇ ಬರ್ತೀಯ ಅಂತ, ಬಾ ನಿನಗೋಸ್ಕರ ಬೇಕಾಗೋದನ್ನೆಲ್ಲ ಮಾಡಿದೆ ಅಂತ ಫುಲ್ ಎಲ್ಲರಿಗೂ ಕರೆಸಿ, ಎಲ್ಲರಿಗೂ ಬರ್ತಡೇನೂ ಅರೇಂಜ್ ಮಾಡಿ ತುಂಬ ದೊಡ್ಡದಾಗಿ ಆತನು ಹಬ್ಬದ ರೀತಿಯಲ್ಲಿ ಮಾಡಿ, ಅಪ್ಪ ನಾನು ಹೊರಗಡೆ ಹೋಗ್ತಾಯಿದ್ದೀನಿ, ನನಗೆ ಖರ್ಚಿಗೆ ಹಣ ಎಷ್ಟು ಬೇಕು ತಗೋಗಪ್ಪ, ಹಿಂದೆ ಇಲ್ಲ, ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಹಣನ ತಗೋಯ್ತಾನೆ ಪ್ರಿಯರೇ ಆತನು. ವರ್ಷಕ್ಕೆ ಅಂದರೆ 1 ವರ್ಷ ಬರಲ್ಲ ಅಂತ ಪ್ಲಾನ್ ಹಾಕ್ಕೊಂಡು ಹೋಗಿದ್ದಾನೆ ಆತನು. ವರ್ಷ ಗಂಟ ಹಣ ಮುಗಿಯೋವರೆಗೂ ಆತನು ಅಪ್ಪನ ಹತ್ರ ಬರಲ್ಲ ಪ್ರಿಯರೇ. ಅಪ್ಪ ಏನು ಎನ್ನಿಸ್ಕೋತಾರೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಅಮ್ಮ ಇಲ್ದಿದ್ದಾಗ, ಅಂದರೆ ಹೆಂಡತಿ ಇಲ್ದಿದ್ದಾಗ ಆತನ ಎತ್ತಿ ಮುದ್ದಾಡುವಂಥದ್ದು, ಆಹಾರ ತಿನ್ನಿಸುವಂಥದ್ದು, ಹೆಗ್ಲ ಮೇಲೆ ಕೂತ್ಕೊಂಡು ಕೂಸುಮಟ್ಟೆ ಮಾಡಿಕೊಂಡು ನಡೆಯುವಂಥದ್ದು, ಇದನ್ನೆಲ್ಲ ನೆನೆಸ್ಕೊಂಡು ರಾಜ ಒಬ್ಬೊಬ್ಬನೇ ಕುಂದುತ್ತಾ ಇರ್ತಾನೆ, ದಿನ ಕುಂದುತ್ತಾ ಇರ್ತಾನೆ. ಮತ್ತೊಂದು ವರ್ಷ ಬಂದಾಗ ಆತನು ಬಂದಾಗ ಅಪ್ಪ ನನಗೆ ಬೇಕಾದಂಥದ್ದು ಕೊಡುವಪ್ಪ ಅಂದಾಗ ಆತನು ಹೇಳುವಂಥ ಮಾತೇನೆಂದರೆ, ನಾನು ನಿನಗೋಸ್ಕರ ಏನೂ ಮಡಗಿಲ್ಲಪ್ಪ ಈ ವರ್ಷ ಅಂತಾನೆ. ಯಾಕಪ್ಪ, ಯಾಕೆ ನನ್ನ ಕಂಡ್ರೆ ಪ್ರೀತಿ ಇಲ್ವಾ? ಪ್ರೀತಿ ಇಲ್ದಿರೋದಕ್ಕೆ ಏನೂ ಇಲ್ಲಪ್ಪ ನಿನಗೆ. ಪ್ರೀತಿ ಇಲ್ಲ ಅಂಥದಕ್ಕೆ ನನಗೇನು ಕೊಡ್ತಾ ಇಲ್ಲ ನಾನು. ಯಾಕೆ ಗೊತ್ತಾ, ನಿನ್ನ ಜೊತೆ ಹಣ ಇರಬಾರ್ದು, ನಾನು ನಿನ್ನ ಜೊತೆ ಇರಬೇಕು. ಈ ಆಸ್ತಿ ಅಂತಸ್ತು ಎಲ್ಲ ನಿನಗೋಸ್ಕರನೇ. ನೀನು ಯಾರಿಗೋಸ್ಕರ? ನೀನು ನನಗೋಸ್ಕರ, ನನ್ನ ಜೊತೆ ಇರಬೇಕು. ಇಷ್ಟು ವರ್ಷ ನಾನು ಹಣವನ್ನು ತೆಗೆದುಕೊಂಡು ನೀನು ಹೋಗಿ ತಂದೆ ನೆನಪು ನಿನಗೆ ಬರ್ತಾ ಇರಲಿಲ್ಲಲ್ವಾ? ನಿನ್ನ ಚಿಕ್ಕವನಿದ್ದಾಗ, ನಿನ್ನ ಮುದ್ದಾಗಿದ್ದಾಗ ನಿನಗೆ ಎತ್ಕೊಂಡು ಆಡಿಸ್ತಾ ಇದೆ, ನಿನ್ನನ್ನು ಕುಣಿಸ್ತಾ ಇದೆ, ನಿನ್ನನ್ನು ಓಡಾಡಿಸಿ ಆಹಾರ ತಿನ್ನಿಸ್ತಾ ಇದೆ. ಆದರೆ ನೀನು ಅದನ್ನು ಮರೆತು ಬಿಡ್ತಾ ಇದೆ ಅಲ್ವಾ? ಈಗ ನಿನಗೆ ಹಣ ಕೊಟ್ಟರೆ ನೀನು ಏನು ಮಾಡ್ತೀಯ? ನನ್ನಿಂದ ದೂರ ಹೋಗ್ತೀಯ. ಅದಕ್ಕೋಸ್ಕರ ನೀನು ಏನು ಮಾಡ್ತೀನಿ ಗೊತ್ತಾ, ಇನ್ಮೇಲೆ ಹಣ ಕೊಡುವುದಿಲ್ಲ. ನಿನಗೇನು ಬೇಕು ನನ್ನ ಬಳಿಯಲ್ಲಿ ತಿನ್ನು, ಬಟ್ಟೆ ಹಾಕು, ಒಡಬೇಕಾದ್ರೆ ಹಾಕೋ, ಎಲ್ಲ ಬೇಕು, ಎಲ್ಲ ನೀನು ಮಾಡು, ಒಟ್ಟಿನಲ್ಲಿ ನೀನು ನನ್ನ ಜೊತೆ ಇರು. ಇವಾಗ ನಿಮ್ಮ ಜೀವಿತದಲ್ಲಿ ಪ್ರಿಯರೇ, ನಮ್ಮ ಕಷ್ಟ ದೇವ್ರಿಗೆ ದೊಡ್ಡ ವಿಷಯನಾ? ನಮ್ಮ ಸಮಸ್ಯೆ ದೇವ್ರಿಗೆ ದೊಡ್ಡ ವಿಷಯನಾ? ಇಡೀ ಆಸ್ತಿ ಪ್ರಿಯರೇ, ಇಡೀ ಪ್ರಪಂಚದಲ್ಲಿರುವಂಥ ಸಕಲ ಆಸ್ತಿಗೆ ಒಡೆಯನು ಆತನು. ಒಂದು ಕ್ಷಣ ಮನೆ ಖಾಲಿ ಮಾಡ್ರು ಅಂತ ಅಂದರೆ ಭೂಕಂಪ ಮಾಡಿ ಜಾಗ ಖಾಲಿ ಮಾಡಿಸ್ತಾರೆ. ಮನೆಯಿಂದ ಆಚೆ ಕಡೆ ಸಾಮಾನು ಬಿಸಾಕ್ತಾರ, ನೋಡಿದ್ದೀರಾ?
ಯಜಮಾನನು ಬಾಡಿಗೆ ಕಟ್ಟಲಿಲ್ಲ ಅಂದರೆ ಏನು ಮಾಡ್ತಾರೆ, ಬಂದು 4 ಜನ ಆಳನ್ನ ಕರ್ಕೊಬಂದು ಇರೋ ಸಾಮಾನೆಲ್ಲ ಆಚೆ ಕಡೆ ಹಾಕ್ಸ್ತಾರೆ. ಬಾಡಿಗೆ ಮನೆಯವರೇ ಅಂತ ಅಲ್ಲ, ಯಾರಾದರೂ ಸಾಲ ಕೊಟ್ಟವರು ಸಾಲ ತೀರಿಸಲಿಲ್ಲ ಅಂದರೆ ಇರೋ ಬರೋ ಟಿ ವಿ ಎಲ್ಲ ಸಾಮಾನು ಎತ್ಕೋಗಿ ಬರ್ರಿ ಆಚೆ ಕಡೆ ಮನೆಯಿಂದ ಅಂತಾರೆ ಅಲ್ವಾ. ಮನೆ ದೇವ್ರ ಮನಸ್ಸು, ಈ ಭೂಲೋಕನೇ ದೇವ್ರ ಮನೆ. ಇದನ್ನು ಒಂದು ವೇಳೆ ನಮ್ಮ ಖಾಲಿ ಮಾಡಿಸ್ಬೇಕಂದ್ರೆ ಏನಿಲ್ಲ, ಭೂಕಂಪ ಮಾಡಿ ಎಲ್ಲ ಬಿಲ್ಡಿಂಗ್ ಎಲ್ಲ ಉಳಿಸಿ ಸಾಮಾನೆಲ್ಲ ಖಾಲಿ ಮಾಡಿಸ್ತಾರೆ ದೇವರು. ದೊಡ್ಡ ವಿಷಯ ಇಲ್ಲ. ಅಷ್ಟು ದೊಡ್ಡ ಯಜಮಾನನು ಈ ದಿನ ನಮಗೆ ಬೇಕಾಗಿದ್ದು ತಕ್ಷಣ ಯಾಕೆ ಕೊಡ್ತಾ ಇಲ್ಲ? ಯಾಕಂದರೆ ಒಂದು ವಚನ ನೋಡಿಕೊಳ್ಳೋಣ ಬೇರೆ. ಅದೇ ವಚನದಲ್ಲಿ 22ನೇ ವಚನದಿಂದ ಓದಿಕೊಳ್ಳೋಣ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನದಿನವೂ ಹೊಸದಾಗಿ ಒದಗುತ್ತವೆ. ನಿನ್ನ ಸದ್ಯತೆಯು ದೊಡ್ಡದು, ಯೆಹೋವನೇ ನನ್ನ ಪಾಲು ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಕೆಳಗಡೆ ಓದಿಕೊಳ್ಳೋಣ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಏನು ಹೇಳುತ್ತೆ ವಚನ 25ನೇದಲ್ಲಿ? ಯೆಹೋವನು ತನ್ನನ್ನು ಹುಡುಕುವವರಿಗೂ. ಅರಸನ ಮಗ ಹಣ ಇದ್ದಾಗ ಯಾರನ್ನ ಹುಡುಕ್ತಾ ಇದ್ದ? ಖರ್ಚು ಮಾಡೋದಕ್ಕೆ ಫ್ರೆಂಡ್ಸ್ಗಳನ್ನ ಹುಡುಕ್ತಾ ಇದ್ದ ಅಲ್ವಾ. ಈಗ ಯಾರನ್ನ ಹುಡುಕ್ಬೇಕಂತ ಇದ್ದಾನೆ ತಂದೆ? ನನ್ನನ್ನು ಹುಡುಕು, ನನ್ನಲ್ಲಿ ಎಲ್ಲ ಐತೆ, ನಿಜವಾದ ಪ್ರೀತಿ ಐತೆ, ನನ್ನಲ್ಲಿ ನಿಜವಾದ ಪ್ರೀತಿ ಐತೆ. ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ಅಂತ ನಾನು ಇನ್ನೊಂದು ಹೆಂಡತಿ ಮಾಡ್ಕೊಳ್ಳಿಲ್ಲ. ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ಅಂತ ನಾನು ಇನ್ನೊಂದು ಹೆಂಡತಿ ಮಾಡ್ಕೊಳ್ಳಿಲ್ಲ. ಅವರಿಂದ ನನ್ನ ಮಗು ಹುಟ್ಟಿಸಿ ಆ ಮಗು ಮೇಲೆ ನಾನು ಪ್ರೀತಿ ತೋರಿಸಿಲ್ಲ. ಯಾಕೆ ನಿನ್ನನ್ನೇ ನಾನು ಪ್ರೀತಿಸ್ತೆ ಅಂದರೆ ನಿನ್ನ ಕಂಡ್ರೆ ನನ್ನ ಪ್ರಾಣ ಕಣು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ಹುಡುಕುವವರಿಗೆ. ನಾವು ಯಾರನ್ನ ಹುಡುಕ್ಬೇಕಂತ ಪೂರ್ಣ ಮನಸ್ಸಿನಿಂದ ಪ್ರೇರೆ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ. ಅದಕ್ಕೆ ದೇವರು ಹೇಳ್ತಾರೆ, ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಮಹೋಪಕಾರಿ ಅಂದರೆ ನಾವು ಯಾವ ರೀತಿ ಕಾಯ್ತಾ ಇರಬೇಕು? ದೀರ್ಘ ಶಾಂತಿಯಿಂದ ಕಾಯ್ಬೇಕು. ಕೆಳಗಡೆ ಅದೇ ತಾನೇ ಹೇಳ್ತಾ ಇದ್ದಾರೆ ನೋಡಿ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರ್ಬೇಕಂತೆ. ಇದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ಯಾವ ರೀತಿ ಕಾಯ್ಬೇಕಂತೆ ದೇವ್ರು? ನಾವು ಶಾಂತವಾಗಿ ಕಾಯಬೇಕು. ಪ್ರೀತಿಸೋದು ಯಾರಿಗೆ? ಪ್ರೀತಿಸೋರು ಯಾರಿಗೆ? ಮನುಷ್ಯರ ಪ್ರೀತಿ ಪ್ರಿಯರೇ ಮುಳ್ಳಿನ ಹಾಗೆ ಚುಚ್ಚುತ್ತೆ. ಅದು ನಿನ್ನ ಸೌಂದರ್ಯ ನೋಡಿ ಬರುವಂಥ ಪ್ರೀತಿ ಅದು ನಿಜವಾದ ಪ್ರೀತಿ ಅಲ್ಲ. ನಿನ್ನ ಹಣವನ್ನು ನೋಡಿ ಬರುವಂಥ ಪ್ರೀತಿ ಅದು ನಿಜವಾದ ಪ್ರೀತಿ ಅಲ್ಲ. ನಿನ್ನ ಅಧಿಕಾರವನ್ನು ನೋಡಿ ಬರುವಂಥದ್ದು ನಿಜವಾದ ಪ್ರೀತಿ ಅಲ್ಲ. ಯಾವ ಗಣನೆಗೂ ಬಾರದೆ ಇರುವಾಗ ಅಂಥ ಸ್ಥಿತಿಯಲ್ಲಿ ನಿನ್ನನ್ನು ಹುಡುಕಿ ಬಂದು ರಕ್ಷಿಸಿದನಲ್ಲ, ಆತನ ಪ್ರೀತಿ ನಿಜವಾದ ಪ್ರೀತಿ ಪ್ರೇರೆ. ಇದು ಯಾವ ಸ್ಥಿತಿಲಿದ್ದರೂ ಆತನು ನಮ್ಮನ್ನು ಬಿಟ್ಟು ಕೊಡದೆ ನಮ್ಮನ್ನು ಪ್ರೀತಿಸಿ, ನನ್ನ ಮಗಳೇ ನನ್ನ ಮಗನೇ ಅಂತ ಆತನು ಬಂದನಲ್ಲ, ಅದು ನಿಜವಾದ ಪ್ರೀತಿ, ಅದು ನಿಜವಾದ ಸ್ನೇಹ. ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವುದಕ್ಕಿಂತ ಮಿಗಿಲಾದ ಪ್ರೀತಿ ಯಾವುದೂ ಅಲ್ಲ. ಸ್ನೇಹಿತ ಅಂದನು ಪ್ರೇರೆ ಯೇಸು ಕ್ರಿಸ್ತನು. ಯಾರಂತಾರೆ ಪ್ರೇರೆ ಸ್ನೇಹಿತ? ಹಣ ಇದ್ದರೆ ಸ್ನೇಹಿತ ಅಂತಾರೆ, ಹಣ ಇದ್ದರೆ ಸ್ನೇಹಿತ ಅಂತಾರೆ, ದೊಡ್ಡ ಅಧಿಕಾರದಲ್ಲಿದ್ದರೆ ಸ್ನೇಹಿತ. ನನ್ನ ಫ್ರೆಂಡ್ಸು ಅಂತ ಅನೇಕರ ಹೆಸರು ತೋರಿಸಿ ನಾವು ಅನೇಕ ಸಾರಿ ಪ್ರೇರೆ ನಮ್ಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಇರ್ತಾರೆ ಅಲ್ವಾ. ದೇವ್ರಿಗೆ ಗೊತ್ತು ಅಂತ ಯಾರಾದರೂ ಹೇಳ್ತಾರಾ? ಮನುಷ್ಯರನ್ನ ತೋರಿಸಿ ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಇರ್ತಾರೆ. ಆದರೆ ದೇವ್ರು ನಮಗೆ ಯಾವತ್ತಾದರೂ ಹೇಳೋಕ್ಕೆ ಸಾಧ್ಯನಾ? ಭಕ್ತರನ್ನ ಅಲ್ಲಿರುವಂಥ ದೇವದೂತರನ್ನ ನೋಡಿ ಶಂಕರ ಅಂದರೆ ಗೊತ್ತಾ? ಅಂದರೆ ನಾವು ಏನಾಗಿರಬೇಕು? ಪರಿಚಯ ಇರಬೇಕು. ಯಾರಿಗೆ? ದೇವದೂತರಿಗೆ ಪರಿಚಯ ಇರಬೇಕು. ಯಾವ ರೀತಿಯಲ್ಲಿ ಪರಿಚಯ ಇರಬೇಕು? ಅನೇಕ ಕಡೆ ಸುವಾರ್ತೆ ಮಾಡೋಕ್ಕೆ ಹೋಗುವಾಗ, ಅನೇಕರು ಜನರು ಹೊಡೆಯೋಕ್ಕೆ ಬಂದಾಗ, ಅವಾಗ ಆ ದೇವದೂತರೇ ಬಂದು ನಮ್ಮನ್ನು ರಕ್ಷಿಸಿರ್ತಾರಲ್ಲ, ಓ ಅವನ ಸುವಾರ್ತೆ ಮಾಡಿದಾಗ ನಾನು ನೋಡಿದೆ, ನಾನೇ ಹೋಗಿ ಕಾಪಾಡಿದ್ದೇವ್ರಿ ಅವನ್ನ, ನಿಮ್ಮ ಅಪ್ಪಣೆ ಮೇರೆಗೆ ನಾನೇ ಹೋಗಿ ಅವನ್ನ ಕಾಪಾಡಿದ್ದು ಅಂತ ದೇವದೂತರು ನಮ್ಮ ಬಗ್ಗೆ ಹೇಳೋದಕ್ಕಾಗತ್ತಾ? ಹಿಚ್ಕಿಯನ್ ಏನು ಹೇಳ್ತಾನೆ ಗೊತ್ತಾ? ಸಾಯುವಂಥ ಪರಿಸ್ಥಿತಿಯಲ್ಲಿ ಮೋರೆಯನ್ನು ತಿರುಗಿಸಿಕೊಂಡು ಅಳುತ್ತಿರುವಾಗ ಯೆಶಾಯನ ಎಂಬುವಂಥ ಭಕ್ತನು ತಿರ್ಗಾ ರಿಟರ್ನ್ ಹೋಗಿ ಏನು ಹೇಳ್ತಾರೆ ಗೊತ್ತಾ? ನಿನ್ನ ಆಯುಷ್ ಕಾಲಕ್ಕೆ 15 ವರ್ಷ ಸೇರಿಸಿದ್ದೇನೆ. ಏನು ಪ್ರಿಯರೇ ಸೇರಿಸೋದಂದರೆ ಎಕ್ಸ್ಟ್ರಾ ಬೋನಸ್. ಅಂದರೆ ನಮ್ಮ ಆಯುಷ್ ಕಾಲ ಯಾವತ್ತೋ ಮುಗಿದೋಗ್ಬಿಡ್ಬೇಕಾಗಿತ್ತು. ನಿಜ ಪ್ರಿಯರೇ, ನಿಜವಾದ ಮತ್ತು ನಮ್ಮ ಆಯುಷ್ ಕಾಲ ಇಷ್ಟೇ ಅಂತ ಫಿಕ್ಸೆಡ್ ಅಂತ ಇರಲ್ಲ. ಅರ್ಥ ಮಾಡ್ಕೊಳ್ಳಿ, ಫಿಕ್ಸೆಡ್ ಅಂತ ಇರಲ್ಲ. ಆದರೆ ನಾವು ತೋರಿಸೋ ಭಕ್ತಿ ಮೇಲೆ ನಮಗೆ ಎಕ್ಸ್ಟ್ರಾ ಬೋನಸ್ ಸಿಗುತ್ತೆ.
ಸಣ್ಣ ಪುಟ್ಟ ಆಟ ಆಡುವಾಗ ಪ್ರೇರೆ ಒಂದು ಆಟದ ಮೇಲೆ ಒಂದು ಆಟ, ಒಂದು ಆಟದ ಮೇಲೆ ಆಟ ಎಕ್ಸ್ಟ್ರಾ ಅದಕ್ಕೆ ಹಣ ಬರುವಂಥದ್ದಾಗಿರ್ತದೆ. ಅಥವಾ ಅದಕ್ಕೆ ಒಂದು ಆಟ ಸುಲಭವಾಗಿರುತ್ತೆ, ಅದಕ್ಕಿಂತ ಮುಂದಾದ ಆಟ ಆಡುವಾಗ ಏನಾಗುತ್ತೆ ಸ್ವಲ್ಪ ಕಷ್ಟಕರವಾಗಿರುತ್ತೆ, ಇನ್ನೊಂದು ಆಟ ಇನ್ನೂ ಕಷ್ಟವಾಗಿರುತ್ತೆ. ಅದನ್ನು ಗೆಲ್ಲುವಾಗ ಏನಾಗುತ್ತೆ, ನಮಗೆ ಹೆಚ್ಚಾದಂಥ ಬಹುಮಾನ ಸಿಗುತ್ತೆ ಅಲ್ವಾ. ನಮ್ಮ ಜೀವಿತದಲ್ಲೂ ನಿಮ್ಮ ಜೀವಿತದಲ್ಲೂ ನಾವು ಭಕ್ತರಾಗಿ ನಡೆದುಕೊಳ್ಳುವಾಗ ನಮ್ಮ ಆಯುಷ್ ಕಾಲಕ್ಕೆ ಏನು ಸೇರಿಸ್ತಾರಂತೆ, ದೇವರು ಮತ್ತೊಂದು ಆಯುಷ, ಇನ್ನೂ ಸ್ವಲ್ಪ ಆಯುಷ್ ನನಗೋಸ್ಕರ ಬದುಕ್ತಾ ಇದೆಯಾ ನೋಡಿ. ಬೇರೆ ಒಬ್ಬ ಭಕ್ತನು ಹೇಳುವಂಥ ಮಾತನ್ನು ವಚನ ಭಾಳ ದಿವಸದಿಂದ ನೋಡಿದ್ದು ಸಿಕ್ಕಿದರೆ 94 ದೇವ್ರ ಸ್ತೋತ್ರವಾಗಲಿ. ಕೀರ್ತನೆ ಗ್ರಂಥ 84ನೇ ಅಧ್ಯಾಯ. ಈ ಮಾತನ್ನು ಮನಸ್ಸಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರೇರೆ, ನಿಜವಾಗ್ಲೂ. 94ನೇ ಅಧ್ಯಾಯ 17ನೇ ವಚನ. ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲೇ ಎಷ್ಟರಲ್ಲೇ ದೇವರನ್ನು ನಂಬಲೊಲ್ಲದೆ ಇರ್ತಾ ಇದ್ರೆ ನಾವು ಅಷ್ಟರಲ್ಲೇ ಅರ್ಥ ಮಾಡ್ಕೊಳ್ಳಿ. ಈಗ ದೇವ್ರನ್ನ ನಾವು ತಿಳ್ಕೊಳ್ಳದೆ ನಮ್ಮ ಜೀವಿತದಲ್ಲಿ ಎಷ್ಟು ವರ್ಷದಿಂದ ತಿಳ್ಕೊಂಡಿದ್ದೀವಿ? 10 ವರ್ಷದಿಂದೇನಾ? 5 ವರ್ಷದಿಂದೇನಾ? 3 ವರ್ಷದಿಂದೇನಾ? ಅಂದರೆ ನಮ್ಮ ಮರಣ ಸ್ವಲ್ಪ ದಿವಸದಲ್ಲೇ ಸಮೀಪವಾಗಿತ್ತು ಪ್ರೇರೆ. ಅನೇಕ ಜನರಿಗೆ ನಾನು ಸಾಕ್ಷಿ ಕೇಳೋದನ್ನು ನೋಡಿದ್ದೀನಿ ಪ್ರೇರೆ. ನಾನು ಸಾಯುವಂಥ ಸ್ಥಿತಿಲಿದ್ದಾಗ ನನಗೆ ಸುವಾರ್ತೆ ಬತ್ತು ಅಂತ ಹೇಳೋ ಮಾತನ್ನು ನೀವು ಕೇಳಿದ್ದೀರಾ. ಅನೇಕರು ರೋಗದಲ್ಲಿದ್ದಾಗ ನನಗೆ ಈ ದೇವರ ಮಾತು ಬತ್ತು ಅಂತ ಹೇಳೋದನ್ನು ನೀವು ಕೇಳಿದ್ದೀರಾ. ಅನೇಕರು ನಾನು ಇನ್ನೇನು ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು, ಇಂಥ ಸಮಯದಲ್ಲಿ ದೇವ್ರು ನನ್ನನ್ನು ಕಾಪಾಡಿದ್ರು, ಯಾರ ಮೂಲಕ ಸುವಾರ್ತೆ ಬತ್ತು ಅಂತ ನೀವು ಕೇಳಿದ್ದೀರಾ. ಈಗ ಭಕ್ತನೇನು ಹೇಳ್ತಾ ಇದ್ದಾನೆ ಅಂದರೆ ನೋಡಿ, ಅರ್ಥ ಮಾಡ್ಕೊಂಡು ಇನ್ನೊಂದು ಸರಿ ಹೇಳ್ತೀನಿ. ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲೇ, ಅಂದರೆ ನಮಗೆ ಸುವಾರ್ತೆ ಮುಟ್ಟಿಲ್ಲ ಅಂದಿದ್ರೆ ಅಷ್ಟರಲ್ಲೇ ನಮ್ಮ ಮರಣ ನಮಗೆ ಹತ್ತಿರವತ್ತು. ಅದಕ್ಕೆ ನಾವು ಹಿಂದೆ ವಾಚನದಲ್ಲಿ ಏನು ಓದಿದ್ದೀವಿ ಗೊತ್ತಾ? ನಾವು ಉಳಿದಿರುವುದು ಯೆಹೋವನ ಕೃಪೆಯೇ, ಕರುಣೆ. ಎಂಥ ಪ್ರೀತಿ ಪ್ರೇರೆ ಆತನು. ನಮ್ಮ ಆಯುಷ್ಕಾಲ ದೇವ್ರಿಗೆ ಗೊತ್ತು, ಚೆನ್ನಾಗಿ ಗೊತ್ತು. ನಾವು ಹೀಗೆ ಇರ್ತೀವಂತ ಅಮಾಯಕತ್ವದಲ್ಲಿ ನಾವು ಬದುಕ್ತಾ ಇದ್ದೋ, ಆದರೆ ನಮ್ಮ ಆಯುಷ್ಕಾಲ ದೇವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸ್ವಲ್ಪ ತಿಂಗಳಲ್ಲೇ ನನ್ನ ಮಗನು ಮರಣಿಸೋನಾಗಿದ್ದಾನೆ, ಇವನಿಗೆ ಕಡೆ ಸಮಯದಲ್ಲಾದರೂ ಸ್ವಾರ್ಥ ಮುಟ್ಸೋಣ, ಇನ್ನು ಜೀವಿತದ ದಿನ ಅಂತ್ಯ ದಿನ ಅಂದುಕೊಂಡಿದ್ದಾನೆ, ಇನ್ನು ಇವತನ್ನು ಬದುಕೋದಕ್ಕೆ ಸಾಧ್ಯವಿಲ್ಲ, ಈಗಾದರೂ ಹೇಳಿದರೆ ಈತನು ನಂಬ್ತಾನಂತ ದೇವರು ಪ್ರೇರೆ ನನ್ನ ಜೀವಿತದಲ್ಲಿ 3 ಸಾರಿ ಪ್ರೇರೆ ನನಗೆ ಸ್ವಾರ್ಥ ಬಂದಿರೋದು. ಎಷ್ಟು ಸಾರಿ? 3 ಸಾರಿ. ಫಸ್ಟ್ನೇ ಸಾರಿ ಕೇಳಿಲ್ಲ, 2ನೇ ಸಾರಿ ಹೇಳಿದ್ರು ಕೇಳಿಲ್ಲ. 1 ವರ್ಷ 2 ವರ್ಷ ಡಿಫ್ರೆನ್ಸ್. ಅಂದರೆ 4 ವರ್ಷದಿಂದ ನನಗೆ ಸ್ವಾರ್ಥ ಮುಟ್ತಾಯಿತ್ತು, ನಾನು ಕೇಳ್ತಾ ಇರಲ್ಲ. ಕಡೆಗಾಲದಲ್ಲಿ ನನಗೆ ಮರಣ ಹತ್ತಿರವಾದಾಗ, ಅಂದರೆ ನನ್ನ ಸ್ವಂತ ಬಲವನ್ನೆಲ್ಲ ಪ್ರಯೋಗ ಮಾಡಿದೆ, ಹೀಗೆ ಮಾಡಿ ಬದುಕೋಣ, ಹಾಗೆ ಮಾಡಿ ಬದುಕೋಣ, ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ ಬದುಕೋಣ ಅಂದ್ಕೊಂಡು ಎಲ್ಲ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊ ಬರ್ತಾಯಿದ್ದೆ, ಸ್ವಾರ್ಥ ಬರ್ತಾಯಿತ್ತು. ಆದರೆ ಬದುಕೋದಕ್ಕೆ ನಿರೀಕ್ಷೆನೇ ಹೊರಟೋಯ್ತು ಒಂದು ದಿವಸ. ಇನ್ನು ನನ್ನ ಜೀವನ ಮುಗೀತು, ಇನ್ನು ನಾನು ಬದುಕೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಪಾಪದ ಕೂಡ ತುಂಬೋಗಿದೆ, ಜನರ ದೃಷ್ಟಿಯಲ್ಲಿ ನಾನು ಹಾಳಾಗೋಗಿದ್ದೇನೆ, ಯಾವನು ನೋಡಿ ಇವನು ಬದುಕಲಿ ಅಂತ ಹೇಳುವಂಥ ಒಳ್ಳೆ ಮನುಷ್ಯ ನಾನಲ್ಲ ಅಂದುಕೊಂಡಾಗಲೇ ಕೆಳಗಡೆ ವಚನ ಓದೋಣ ಪ್ರೇರೆ. ಯೆಹೋವನೇ ನನ್ನ ಕಾಲು ಜಾರಿತೆಂದು ಅಂದುಕೊಂಡಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು ಪ್ರೇರೆ. ನನ್ನ ಕಾಲು ಜಾರಿತೆಂದು, ಎಲ್ಲಿ ಜಾರೋದು ಪ್ರೇರೆ? ನಮ್ಮ ಕಾಲು ಎಲ್ಲಿ ಜಾರೋದು? ಪಾತಾಳಕ್ಕೆ. ನಿಜನ? ನಮ್ಮ ಮನಸಾಕ್ಷಿ ಅವಾಗ ಹೇಳ್ತಾ ಇತ್ತು ಪ್ರೇರೆ. ಯಾರ ಮನಸಾಕ್ಷಿ ಹೇಳ್ತಾ ಇತ್ತಲ್ಲ ನನಗೆ ಗೊತ್ತಿಲ್ಲ. ನನ್ನ ಮನಸಾಕ್ಷಿ 101% ಹೇಳ್ತಾ ಇತ್ತು, ನಾನು ಸತ್ತರೆ ಹೋಗೋದು 100 to 1% ನರಕಕ್ಕೆ ಅಂತ ಗೊತ್ತಿತ್ತು. ಯಾಕಂದರೆ ನನ್ನ ಚಿಕ್ಕ ಮಗನಿಗಿಂತ ಚಿಕ್ಕವನಿದ್ದಾಗಲೇ ನಾನು ಮಾಡಬಾರ್ದ ಪಾಪಕೃತ್ಯಗಳನ್ನು ಮಾಡಿದ್ದೀನಿ. ನನ್ನ ಚಿಕ್ಕ ಮಗನಿಗಿಂತ ಚಿಕ್ಕವನಿದ್ದಾಗ ಅಂದರೆ ಅರ್ಥ ಮಾಡ್ಕೊಳ್ಳಿ, 10-11 ವರ್ಷದ ಹುಡುಗನಲ್ಲೇ ನನ್ನ ಕೆಟ್ಟ ಹೆಸರು ಇಡೀ ರಾಮನಗರದಲ್ಲಿ ರೆಕಾರ್ಡ್ ಆಗಿತ್ತು. ನನ್ನ ತಂದೆ ಹೆಸರು ಶರ್ಮಾ ಅಂತ, ಶರ್ಮನ್ ಮಗನ ಚೇತನ ಗೊತ್ತು ಬಿಡು ಅನ್ನೋರು. ಅಷ್ಟು ಮಟ್ಟಿಗೆ ಕೆಟ್ಟೋದಂಥ ನನ್ನ ಕಾಲು ಪಾತಾಳಕ್ಕೆ ಜಾರಿ ತಂದಾಗಲೇ ಅಂದುಕೊಂಡಿದ್ದೆ ನಾನು. ಆದರೆ ಏನು ಅರ್ಥ ಆಯಿತು? ದೇವರ ಕೃಪೆಯೂ ನನಗೆ ಆಧಾರವಾಯಿತು. ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಏನು ಆಧಾರ ಆಗಿದೆ?
ದೇವರ ಕೃಪೆ ಆಧಾರ. ಯಂತ್ರ ಮೇಲೆ ಆಧಾರವಾಗಿ ಜೀವಿಸ್ತಾ ಇದ್ದೀವಿ ನಾವು. ಯೆಹೋವನ ಕರುಣೆ ಮೇಲೆ, ಯೆಹೋವನ ದಯೆ ಮೇಲೆ. ದೇವರೇ, ನಾವು ಇದ್ದಂಥ ಸ್ಥಿತಿಯಲ್ಲಿ ನಾವು ಇರಲ್ಲ. ನಮ್ಮ ಆಸೆ, ನಮ್ಮ ನಿರೀಕ್ಷೆ ನಿನಗೆ ಗೊತ್ತು ದೇವರೇ. ನಿಮಗೋಸ್ಕರ ಬದುಕಬೇಕು ಅಂತ ನಾವು ದಾಹ ಪಡ್ತಾ ಇದ್ದೀವಿ, ಆಸೆ ಪಡ್ತಾ ಇದ್ದೀವಿ. ಆಸೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆತನೇ ಪ್ರೇರೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ದೇವ್ರಿಗೋಸ್ಕರ ಬದುಕಬೇಕಂತ ಇದ್ದೀರಾ, ದೇವರು ಖಂಡಿತ ಬಂಡೆ ಮೇಲೆ ನಿಲ್ಲಿಸ್ತಾನೆ. ದೇವ್ರಿಗೋಸ್ಕರ ಬದುಕಬೇಕು ಅನ್ಕೋತೀರಾ, ಖಂಡಿತ ನಮ್ಮ ಆಸೆಯು ಎಂದಿಗೂ ನಿರಾಸೆ ಪಡೋದಿಲ್ಲ. ಏನು ಪ್ರೇರೆ? ನಮ್ಮ ಹೃದಯ ತಿಳಿದಂಥ ದೇವರಲ್ಲ ಆತನು? ಮುಖ ನೋಡುವಂತನ ಅಲ್ಲ. ಪಾಪ ಮಾಡಿದಾಗಲೂ ಹೃದಯ ನೋಡಿದಂಥ ದೇವರು. ಪುಣ್ಯದ ಕ್ರಿಯೆಗಳನ್ನು ಮಾಡುವಾಗಲೂ ಹೃದಯವನ್ನು ನೋಡುವಂಥ ದೇವರು. ಅಥವಾ ಪುಣ್ಯ ಕ್ರಿಯೆಗಳನ್ನು ನಾವು ಮಾಡಬೇಕಂತೂ ಆಲೋಚನೆ ಮಾಡಿಕೊಂಡಾಗಲೂ ನೋಡುವಂಥ ದೇವರಾಗಿದ್ದಾನೆ. ನಮ್ಮ ಕುಟುಂಬ ನಿಮಗೋಸ್ಕರ ಬದುಕಬೇಕು ದೇವರೇ. ನಮ್ಮ ಜೀವಿತ ನಿನಗೋಸ್ಕರ ಇರಬೇಕು ದೇವರೇ. ನಿನ್ನ ಪಾದದ ಸೇವೆಯನ್ನು ಮಾಡ್ಬೇಕು ದೇವರೇ. ಮುಕ್ಕಾಲು ಆಯುಸ್ಸು ನಮ್ಮದು ಮುಗಿದೋಯ್ತು. ಕಾಲು ಭಾಗ ಇದೆ ದೇವರೇ, ಕಾಲು ಭಾಗ ಇದೆ. ನಿನಗೋಸ್ಕರ ಬದುಕುವಂಥ ಒಂದು ಆಶೀರ್ವಾದ ಕೊಡು ದೇವರೇ. ನನ್ನ ಮನೆ ಕುಟುಂಬ ನಿನಗೋಸ್ಕರ ಬದುಕಬೇಕು, ನಿನ್ನ ನಾಮ ಹೇಳ್ಕೊಂಡು ಬದುಕಬೇಕು. ಅನೇಕರಿಗೆ ಸುವಾರ್ತೆ ಹೇಳುವಾಗ, ಏನು ಯೇಸು ಸ್ವಾಮಿ ಬಗ್ಗೆ ಹೇಳ್ತೀರಾ, ಅವರು ಇವರಲ್ವಾ, ಅನ್ಯ ದೇಶದವರಲ್ವ, ಅನ್ಯ ದೇವರಲ್ವ ಅನ್ನುವಾಗ ಅವ್ರಿಗೊಂದು ಉದಾಹರಣೆ ಕೊಡ್ತೀನಿ ಬೇರೆ. ಈ ಉದಾಹರಣೆ ನಿಮಗೂ ಒಂದು ಕೆಲಸಕ್ಕೆ ಬರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಸ್ಥಳದಲ್ಲಿದ್ದಾಗ ಅವ್ರಿಗೆ ಉದಾಹರಣೆ ಕೊಟ್ಟು ಹೇಳುವಂಥ ಮಾತೇನೆಂದರೆ, ಸ್ನೇಹಿತ ಅವನು ಯಾರು ನನ್ನ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಹೇಳುವಂಥ ಮಾತು, ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ನೀವು ಕೆಲಸ ಮಾಡ್ತಾ ಇರ್ತೀವಿ. ಕೆಲಸ ಮಾಡುವಂಥ ಚೇತನ್ನು ಅಂತ ನನಗೆ ಭಯಂಕರವಾದಂಥ ದೊಡ್ಡ ರೋಗ ಬರುವಂಥದ್ದಾಗಿರ್ತದೆ. ದೊಡ್ಡ ರೋಗ ಬರುವಾಗ ಡಾಕ್ಟ್ರು ಹೇಳಿರ್ತಾರೆ, ಇನ್ನು ನೀನು ಇಷ್ಟು ತಿಂಗಳಲ್ಲಿ, 1 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ನೀನು ಆಪ್ರೇಷನ್ ಮಾಡಿಸ್ಲಿಲ್ಲ ಅಂದರೆ ನಿನ್ನ ಜೀವಿತ ಸಮಾಪ್ತಿ ಆಗುತ್ತೆ. ನಿನ್ನ ರೋಗಕ್ಕೆ ಔಷಧಿ ಬಹಳ ದುಬಾರಿ. ಆದರೆ ನೀನಿರುವಂಥವನು ಬಡವ, ನಿನ್ನಿಂದ ಸಾಧ್ಯವಿಲ್ಲವೇನೋ, ನೀನೇನು ಆಸೆ ಪಟ್ಟಿದ್ಯಾ, ನೀನು ನಿರೀಕ್ಷೆ ಮಾಡಿದ್ಯಾ, ನಿನ್ನ ಮನೆಯವರೊಟ್ಟಿಗೆ ಹಂಚ್ಕೊಂಡು ನಿನ್ನ ಮರಣ ದಿನವನ್ನು ಸಮೀಪ ನೋಡು ಅನ್ನುವಾಗ ಆ ಆಳಿನ ಮನಸ್ಸಿನಲ್ಲಿ ಎಂಥ ವೇದನೆ ಇರುತ್ತೆ, ಎಂಥ ಚಿಂತೆ ಇರುತ್ತೆ, ಯಾವಾಗಲೂ ಕಳವಳ, ಭಯ, ಆತಂಕ. ಯಜಮಾನನು ಒಂದು ದಿವಸ ಕೇಳ್ತಾನೆ, ಯಜಮಾನನು ಯಾಕಪ್ಪ ಮೊದಲು ಥರ ನೀನು ನಗ್ನಗ್ತಾ ಸಂತೋಷದಿಂದ ಕೆಲಸ ಮಾಡ್ತಾಯಿಲ್ಲ, ಏನಾಗಿದೆ ಅನ್ನುವಾಗ, ಯಜಮಾನ್ರೆ ನಾನಿರುವಂಥದ್ದು ಇನ್ನು ಸ್ವಲ್ಪ ದಿನಗಳೇ, ನನಗಿರುವಂಥ ರೋಗ ದೊಡ್ಡದಾಗಿದೆ, ಅದರ ಹಣಕಾಸಿನ ಖರ್ಚು ತುಂಬ ದುಬಾರಿಯಾಗಿದೆ. ಎಷ್ಟು ವರ್ಷ ನಮ್ಮ ಮನೆ ಕುಟುಂಬ ದುಡಿದ್ರು ಆ ಹಣವನ್ನು ನಾವು ಸಂಪಾದನೆ ಮಾಡಿ ನಾನು ಆಪ್ರೇಷನ್ ಮಾಡ್ಸೋಕ್ಕಾಗಲ್ಲ. ನನ್ನ ದಿನಗಳನ್ನು ನಾನು ಎಣಿಸ್ತಾ ಇದ್ದೀನಿ ಅಂದಾಗ ಆ ಯಜಮಾನನ ಹೇಳುವಂಥ ಮಾತು, ನಿನ್ನ ಹೆಂಡತಿ ಬಳಿಗೆ ಹೋಗು, ನಿನ್ನ ತಂದೆ ತಾಯಿ ಬಳಿಗೆ ಹೋಗು, ನಿನ್ನ ಬಂಧು ಮಿತ್ರರು ಸ್ನೇಹಿತರು ಎಷ್ಟು ಜನ ಇದ್ದಾರೆ, ಎಷ್ಟು ಕಾಸು ಒಣ್ಸೋಕ್ಕಾಗುತ್ತೋ ಒಣ್ಸ್ಕೊಪ್ಪ. ಆಪ್ರೇಷನ್ ಬೇಕಾಗಿರೋದು 25 ಲಕ್ಷ. ಆತನು ಎಲ್ಲರ ಹತ್ರ ಹೋಗಿ ಕೇಳಿದ್ರು, ಬೇಡಾಡಿದ್ರು, 1 ಲಕ್ಷ ಕೂಡ ಆತನಿಗೆ ಸಿಗಲಿಲ್ಲ. ಯಾಕಂದರೆ ಈತನು ತಪ್ಪು ಮಾಡುವವನು, ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದವನು, ಮೋಸಗಾರನು, ತೆಗೆದುಕೊಂಡಂಥ ಕಾಸು ಒಬ್ರಿಗೂ ಕೊಡುವಂಥವನಲ್ಲ, ಮತ್ತು ಸುಳ್ಳನ್ನು ಹೇಳಿ ಪಾಪದ ಜೀವಿತವನ್ನು ಜೀವಿಸುವಂಥ ಮನುಷ್ಯನು ಯಾರು ಕೇಳಿದ್ರು ಹಣವನ್ನು ಕೊಡ್ತಾ ಇರಲಿಲ್ಲ. ಕಡೆಗೆ ಬಂದ ಯಜಮಾನನ ಬಳಿ, ಯಜಮಾನ್ರೆ ಹಣ ಎಲ್ಲೂ ನನಗೆ ಹುಟ್ಟುತ್ತಾ ಇಲ್ಲ, ಯಾಕಂದರೆ ನನ್ನ ಜೀವಿತ ಈ ರೀತಿ ಇದೆ, ನನಗೆ ಯಾರೂ ನಂಬಿ ಕಾಸು ಕೊಡ್ತಾಯಿಲ್ಲ, ಇಷ್ಟು ಹಣ ನಾನು ಜೋಡಿಸುವುದು ಅಸಾಧ್ಯ, ಇನ್ನು ನನ್ನ ಮರಣವೇ ಕೊನೆ ದಿನ ಅಂದುಕೊಂಡಿದ್ದೇನೆ ಅಂದುಕೊಂಡಾಗ ಯಜಮಾನನು ಕರೆದಿ ಪೇಪರ್ ಮೇಲೆ ಅಗ್ರಿಮೆಂಟ್ ಮೇಲೆ ಒಂದು ಸೈನ್ ಹಾಕ್ಸಿ, ನಿನಗೂ ನನಗೂ ಒಂದು ಒಡಂಬಡಿಕೆ, ನಿನ್ನ ಆಪ್ರೇಷನ್ ಎಷ್ಟೇ ಲಕ್ಷ ಆಗಲಿ ನಾನು ಮಾಡಿಸ್ತೀನಿ, ನಾನು ಬದುಕಿಸ್ತೀನಿ. ನೀನು ಬದುಕಿ ಉಳಿದಾಗ ಏನು ಮಾಡ್ತೀಯ? ಸ್ವಾಮಿ, ನನ್ನ ಜೀವಮಾನ ಇರೋವರೆಗೂ ನಿನ್ನ ಹೆಸರು ಹೇಳ್ಕೊಂಡು ಬದುಕ್ತೀನಿ, ನನ್ನ ಜೀವಕಾಲ ಇರೋವರೆಗೂ ನಿನ್ನ ನಾಮವನ್ನು ಹೇಳ್ಕೊಂಡು ಬದುಕ್ತೀನಿ. ಮಾತಾ ಇದು? ಓಕೆ, ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿಸಾದ್ಮೇಲೆ ಆಪ್ರೇಷನ್ಗೆ ಹಣ ಕಟ್ಟಿ ಆತನಿಗೆ ಬದುಕಿಸಿ ಉಳಿದಾದ್ಮೇಲೆ ಆತನ ಯಾರಿಗೋಸ್ಕರ ಬದುಕಬೇಕು? ನಾನು ಅವನು ಕ್ವಶನ್ ಕೇಳ್ತಾ ಇದ್ದೆ, ಯಾರಿಗೋಸ್ಕರ ಬದುಕಬೇಕು ಸರ್? ಅವನ ಯಜಮಾನಗೋಸ್ಕರನೇ ಬದುಕಬೇಕು ಸರ್. ಅವನ ಹೆಂಡತಿಗೋಸ್ಕರ ಅಲ್ಲ, ಅವ್ನ ಮಕ್ಳಿಗೋಸ್ಕರ ಅಲ್ಲ, ಅವ್ನ ಸಂಬಂಧಿಕರಿಗೋಸ್ಕರ ಅಲ್ಲ, ಅವನ ಯಜಮಾನಗೋಸ್ಕರ ಬದುಕಬೇಕು ಅಂತ ಆತನ ಎದುರುಗಡೆ ಇರುವಂಥ ಸುವಾರ್ತೆ ಹೇಳಿದ ಮನುಷ್ಯ ಹಂಗೆ ಅಂದಾಗ, ನಾನು ಯೇಸು ಕ್ರಿಸ್ತನಿಗೋಸ್ಕರ ಬದುಕ್ತೇನೆ, ಹಾಗಾದರೆ ನಾನು ತಪ್ಪು ಮಾಡ್ತಾಯಿದ್ದೀನಿ. ಪಾಪ ಎಂಬುವಂಥ ಭಯಂಕರವಾದಂಥ ರೋಗದಲ್ಲಿ ಇದಕ್ಕಾದರೂ ಬೆಲೆ ಕಟ್ಟಿ ರೋಗ ವಾಸ ಮಾಡ್ದ.
ಬೆಲೆ ಕಟ್ಟಲಾರದಂಥ ಪಾಪ ಎಂಬುವಂಥ ರೋಗದಲ್ಲಿ ನಾನು ಬಿದ್ದಿದ್ದಾಗ ಆ ಪಾಪದ ಕೆಸರಿನಿಂದ ನನ್ನ ಮೇಲ್ಗಡೆ ಎತ್ತಿ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನನ್ನ ಪಾಪಕ್ಕೆ ಬೆಲೆ ಕಟ್ಟದಂಥ ಆ ಯೇಸು ಕ್ರಿಸ್ತನಗೋಸ್ಕರ ಬದುಕೋದು ತಪ್ಪ? ಇದು ಜಾತಿಯಿಂದ ಬಂದಿದ್ದ? ಇದು ಕುಲದಿಂದ ಬಂದಿದ್ದ? ಕುಲ ನೋಡಿ ನಿನ್ಗೆ ಆಪ್ರೇಷನ್ ಮಾಡಿಸ್ನಾ? ಮತ ನೋಡಿ ನಿನ್ಗೆ ಆಪ್ರೇಷನ್ ಮಾಡಿಸ್ನಾ? ನೀನು ನನಗೋಸ್ಕರ ಬದುಕ್ತೀಯಾ? ಸಾಯೋವರೆಗೂ ನನ್ನ ಹೆಸರನ್ನು ಹೇಳ್ಕೊ ಬದುಕೋತೀಯಾ ಅಂತ ನಾನು ನಿನ್ಗೆ ಬದುಕಿಸ್ದೆ. ಈಗ ನಾನು ಯಾರಿಗೋಸ್ಕರ ಬದುಕಬೇಕು ಅಂತ ಅವ್ನು ಕೇಳುವಾಗ ಯಜಮಾನನಿಗೋಸ್ಕರ ಬದುಕಬೇಕು. ನನ್ನ ಮಧ್ಯೆ ಯೇಸು ಕ್ರಿಸ್ತನ ಮಧ್ಯೆ ನಡೆದಂಥ ಒಡಂಬಡಿಕೆ ಇದೇನೆ. ನಾನು ಲೋಕದ ಪಾಲಿಗೂ ಪಾಪದ ಪಾಲಿಗೂ ಸತ್ತು ಯೇಸು ಕ್ರಿಸ್ತನಿಗೋಸ್ಕರ ಬದುಕ್ತಾ ಇದ್ದೀನಿ. ಇದನ್ನು ನೀವು ಮತಕ್ಕೆ ಕನ್ವರ್ಟ್ ಆದದನ್ನು ಅಂದ್ಕೊಳ್ಳಿ, ಇಲ್ಲ ಹಣ ತೊಗೊಂಡು ಮತ ಮಾರ್ಕೊಂಡವನಂತಾದರೂ ಅಂದ್ಕೊಳ್ಳಿ. ನನ್ನ ಜೀವಿತದಲ್ಲಿ ನಡೆದಂಥ ಪರಿಸ್ಥಿತಿ ಇದೇ ರೀತಿ ಅಂತ ಹೇಳುವಾಗ ಪ್ರತಿಯೊಬ್ಬರು ಒಪ್ಕೊಳ್ಳೋರಾಗಿರ್ತಾರೆ ಪ್ರೇರೆ. ಇಂಥ ಸನ್ನಿವೇಶ ಅವ್ರಿಗೆ ಬಿಡಿಸಿ ಹೇಳುವಾಗ ಅಂದರೆ ಅದು ಆತ್ಮ ಭಾರದಿಂದ ಹೇಳಬೇಕಾಗುತ್ತೆ. ಯಾಕಂದರೆ ನಮ್ಮ ಜೀವಿತದಲ್ಲಿ ನಡೆದಂಥ ಪರಿಸ್ಥಿತಿಗಳು ಆ ರೀತಿ ಇದೆ ಪ್ರೇರೆ, ಆ ರೀತಿ ಇದೆ. ಅದನ್ನು ನಾವು ಜನರಿಗೆ ವಿವರವಾಗಿ ಹೇಳುವಾಗ ಅವ್ರಿಗೂ ಹೃದಯ ಇದೆ ಪ್ರೇರೆ. ಕಲ್ಲಾದಂಥ ಆಲೋಚನೆಗಳು ಅವ್ರು ಮಾಡ್ತಾರೆ, ಹರ್ಟಾಗಿರ್ತಾರೆ. ಆದರೆ ಅವ್ರಿಗೆ ಕರುಣೆ ಒಳ್ಳೆ ಮನಸ್ಸಿನಿಂದ ದೇವರ ಆತ್ಮನ ಪ್ರೇರೇಪಣೆಯಿಂದ ದೇವರ ಕರುಣೆಗಳನ್ನು ನೆನೆಸ್ಕೊಂಡು ನಾವು ಹೇಳುವಾಗ ಅವರ ಕಲ್ಲಾದಂಥ ಹೃದಯ ಕರಗುವಂಥದ್ದಾಗಿರ್ತದೆ. ಆದರೆ ನಾವು ದೇವರ ಪ್ರೀತಿನೂ ದೇವರ ಕರುಣೆಯನ್ನು ನೆನೆದವರಾಗಿ ಅದನ್ನು ಹೇಳುವಾಗ ಎದುರುಗಡೆ ಇರುವಂಥ ಮನುಷ್ಯನ ಹೃದಯದಲ್ಲಿ ಕಾರ್ಯ ಮಾಡುವಂಥದ್ದಾಗಿರ್ತದೆ ಪ್ರೇರೆ. ಅದೇ ರೀತಿ ಪ್ರೇರೆ ನಮ್ಮ ಜೀವಿತದಲ್ಲೂ ನಿಮ್ಮ ಜೀವಿತದಲ್ಲೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ನಂಬಿದಾತನು, ಆತನೇ ನಂಬಿಗಸ್ತನು, ನಂಬಿಕೆಯ ಹುಟ್ಟಿಸಿ ಪೂರೈಸುವ ಆತನು. ಈ ಮಾತು ಸುಲಭವಾದದ್ದಲ್ಲ. ನಂಬಿಕೆಯಿಂದ ಹೇಳಿರುವಂಥ ಭಕ್ತರು ಅನುಭವಿಸಿದ್ದಾರೆ ಅದು. ನಾನು ನಂಬಿದಾತನು, ನಂಬಿಗಸ್ತನು ಆತನು. ನೀನು ನನಗೋಸ್ಕರ ಏನಾದರೂ ಮಾಡಬೇಕಂತ ನೀನು ಆಲೋಚನೆ ಮಾಡ್ತಾಯಿದ್ರೆ ನಾನು ನಿನಗೋಸ್ಕರ ದೊಡ್ಡ ಆಲೋಚನೆಗಳನ್ನು ಮಾಡ್ಕೊಂಡಿದ್ದೀನಿ. ಸಂಪೂರ್ಣವಾದ ಆಲೋಚನೆ. ನೀನು ಒಂದು ತಲೆವರೆಗೂ ಆಲೋಚನೆ ಮಾಡ್ತಾಯಿದ್ದೆ, ಒಂದೇ ಒಂದು ತಲೆವರೆಗೂ 50-60 ವರ್ಷ ಒಂದು ತಲೆಯಲ್ಲಿ ಮುಗಿದೋಗುತ್ತೆ. ನಾನು ನಿನ್ನನ್ನು ಪ್ರೀತಿಸ್ತಾ ಇರೋದು 1 ತಲೆ 2 ತಲೆವರೆಗೂ ಅಲ್ಲ, ಶಾಶ್ವತ ಪ್ರೇಮದಿಂದ. ಅಂದರೆ ನಿನ್ನ ಸಂತತಿ ಮಾತ್ರವಲ್ಲ, ನಿನ್ನಿಂದ ಉತ್ಪತ್ತಿ ಆಗುವಂಥ ಪ್ರತಿಯೊಂದು ಸಂತತಿಯು ಆಶೀರ್ವಾದ ಪೂರ್ಣರಾಗಬೇಕು, ಅವರು ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ನೆನಪಿದೆ ಕಡೆದಾಗಿ ವಚನ ನೋಡಿ ಮುಗಿಸ್ಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 7ನೇ ವಚನದಿಂದ. ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನು, ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು. ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡಿದ್ದೇನು. ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು. ತಾತ್ಕಾಲಿಕವಾದಂಥ ಕೃಪೆ ಅಲ್ಲ ಅದು, ಒಂದು ತಲೆಮಾರಿಗೆ ಮುಗಿದೋಗುವಂಥ ಕೃಪೆ ಅಲ್ಲ. ನನ್ನ ಕೃಪೆ ಐತಲ್ಲ, ಶಾಶ್ವತವಾದಂಥ ಕೃಪೆ. ನಿನ್ನ ತಲೆ ಮಾತ್ರವಲ್ಲ, ನಿನ್ನ ಮಕ್ಕಳ 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 ತಲೆಮಾರು ಗಂಟಲು ನಾನು ಕೃಪೆ ತೋರಿಸುವನಾಗಿದ್ದೇನೆ. ನಿನಗೆ ಕೃಪೆಯನ್ನು ತೋರಿಸಬೇಕಂತ ನಾನು ಯಾವ ರೀತಿ ಇದ್ದೀನಂತ ದೇವ್ರು ಹೇಳ್ತಾರೆ ಗೊತ್ತಾ? ಉನ್ನತವಾಗಿ ನಿಂತಿದ್ದಾನಂತೆ. ಎಲ್ಲಿ? ಶಿಖರದ ಮೇಲೆ ಉನ್ನತವಾಗಿ ಆತನು ನಿಂತು ನಮಗೆ ಕೃಪೆ ತೋರಿಸ್ಬೇಕನ್ನೋದೇ ಆತನ ಆಸೆ ಪ್ರೇರೆ. ಹೊಡಿಬೇಕೋ ಬಡಿಬೇಕೋ ನನ್ನ ಮಕ್ಕಳಿಗೆ ಸಾಯಿಸ್ಬೇಕು ಅನ್ನೋದು ಉದ್ದೇಶ ಅಲ್ಲ, ಕೃಪೆ ತೋರಿಸ್ಬೇಕನ್ನೋಂಥದ್ದು. ಅನೇಕ ಸಾರಿ ನಮ್ಮ ಜೀವನದಲ್ಲಿ ಬಿದ್ದಾಗ, ತಪ್ಪಿನಲ್ಲಿ ಪಾಪದಲ್ಲಿ ಬಿದ್ದಾಗ ನಮಗೆ ಆತ್ಮದ ಮೂಲಕ ಪೆಟ್ಟುಗಳು ಬೀಳುತ್ತೆ, ನಮ್ಮ ಆತ್ಮನ ಹೊಂದ್ಕೊಳ್ಳುತ್ತೆ. ಅದು ನಮಗೆ ಪೆಟ್ಟು ಹೊಡೆಯುವಂಥ ರೀತಿಯಲ್ಲೇ ನಮಗೆ ಒಂದು ರೀತಿ ಆಘಾತವಾಗುವಂಥದ್ದು ಇರ್ತದೆ. ಸಮಾಧಾನ ಹೊಂದಲ್ಲ, ನಮ್ಮ ಮನಸ್ಸು ಶಾಂತಿ ಹೊಂದಲ್ಲ. ಯಾಕೆ ಅಂದರೆ ನಾವು ಸಂಪೂರ್ಣವಾಗಿ ನಾವು ಬಂಗಾರದ ರೀತಿಯಲ್ಲಿ ಮಿಣಗಬೇಕು, ಚಿನ್ನದ ರೀತಿಯಲ್ಲಿ ಮಿಣಗಬೇಕು. ಪ್ರೇರೆ ಅಕ್ಕಸಾಲಿಗನಿಗೆ ಅದು ಕೊಟ್ಟಂಥ ಆ ಒಂದು ಚಿನ್ನವು ಬಂಗಾರವು ಅದರ ಕಲ್ಮಶವೆಲ್ಲ ತೆಗೆದಾದ ಮೇಲೆ, ಅದರ ಕಸವೆಲ್ಲ ತೆಗೆದಾದ ಮೇಲೆ ಶೋರೂಮಲ್ಲಿ ಮಡಗಿದಾಗ ಹೋಗೋ ಬರೋ ಗಿರಾಕಿಗಳೆಲ್ಲ ನೋಡ್ತಾ ಇರ್ತಾರೆ. ಯಾವ ಕಡೆ ನೋಡ್ತಾ ಇರ್ತಾರೆ? ಆ ಮಿಣುಗ್ತಾ ಇರ್ತದಲ್ಲ ಅಲ್ಲೇ ಅವ್ರ ಕಣ್ಣು ಹೋಗುತ್ತೆ. ತಗೊಳ್ಳೋವಂಥ ಕೆಪಾಸಿಟಿ ಅವ್ರಿಗಿರಲ್ಲ. ನೋಡಿ ಚೆನ್ನಾಗೈತೆ ಆದರೂ ಅಂತ ನೋಡ್ಕೊಂಡು ಹೋಗ್ತಾರೆ. ನೀವು ಪ್ರಪಂಚದಲ್ಲಿ ಯಾವ ರೀತಿ ಇರಬೇಕಂತೆ? ಹೊಳೆಯುವ ನಕ್ಷತ್ರಗಳಂತೆ ಇರಬೇಕು. ಹೊಳೆಯುವ ನಕ್ಷತ್ರಗಳಂತೆ, ಜ್ಯೋತಿರ್ಮಂಡಲಗಳಂತೆ ಇರಬೇಕಂತೆ. ನಾವು ಪ್ರಪಂಚ ನೋಡುವಾಗ ಒಂದು ರೀತಿ ಇದೆ ಪ್ರೇರೆ, ಪ್ರಪಂಚದ ಮಕ್ಕಳು ಒಂದು ರೀತಿ ಇದ್ದಾರೆ. ನಾವು ನಮ್ಮ ಮಕ್ಕಳು ಯಾವ ರೀತಿ ಇರಬೇಕಂತೆ? ಕತ್ತಲಲ್ಲಿ ಮಿಣಗಬೇಕು ಅವರು. ಕತ್ತಲೆ ಪ್ರಪಂಚ ಎಲ್ಲಿದೆ? ಕತ್ತಲಲ್ಲಿದೆ. ನಮ್ಮ ಸ್ಕೂಲ್ಗೆ ಹೋಗುವಂಥ ಸ್ಥಳದಲ್ಲಾಗಿರ್ಬೋದು, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿದೆ. ಅವ್ರು ಏನಾಗಿದ್ದಾರೆ?
ಕತ್ತಲೆಯಲ್ಲಿದ್ದಾರೆ ಪ್ರೇರೆಯವರು. ಅವರ ಜೀವನ ಕತ್ತಲೆ ಅಂದರೆ ಅದು ಕಪ್ಪು ಇಜ್ಲಿಕ್ಕಿಂತನೂ ಕೆಟ್ಟದು. ಆ ಇಜ್ಲು ಏನೇ ಇದರಲ್ಲಿ, ಇಜ್ಲಿಗೆ ಎಷ್ಟಾದ್ರೆ ಎದುರು ಹೊಡೀರಿ, ಅದು ಒಳಗಡೆ ಏನಿರುತ್ತೆ, ಕಪ್ಪೇ ಇರುತ್ತೆ. ಪುಡಿ ಪುಡಿ ಮಾಡಿದ್ರು ಕಪ್ಪೇ ಇರುತ್ತೆ, ಒಳಗಡೆ ವೈಟ್ ಇರಲ್ಲ. ಆದರೆ ನಕ್ಷತ್ರ, ಸೂರ್ಯ ಅದು ಮಿಣುಗುವಂಥದ್ದಾಗಿದೆ. ಅದು ಮಿಣುಗುವಂಥದ್ದಾಗಿದೆ. ಈ ಸೂರ್ಯನ ಬಳಿಗೆ, ಈ ನಕ್ಷತ್ರದ ಬಳಿಗೆ, ಈ ಜ್ಯೋತಿರ್ಮಂಡಲದ ಬಳಿಗೆ ಈ ಕೆಂಡ ಹೋದ್ರೆ ಏನಾಗುತ್ತೆ, ಕೆಂಪಗಾಗುತ್ತೆ ಪ್ರೇರೆ. ಆ ಬೆಂಕಿ ಉರಿದಾಗ ಏನಾಗುತ್ತೆ, ಕೆಂಪಗಾಗುತ್ತೆ. ಅದೇ ರೀತಿ ನಾನು ನೀನು ಇರುವಂಥ ಸ್ಥಳದಲ್ಲಿ ಪಾಪದಿಂದ ಕಪ್ಪಗಾಗಿರ್ತಾರಲ್ಲ ಮನುಷ್ಯನು, ಆತನು ನಿನ್ನ ಬಳಿಲಿ ಇರಬೇಕ ಕೆಂಪಗಾಗಬೇಕು. ಆತನು ನಿನ್ನ ಬಳಿಲಿರುವಾಗ ಯಾವ ರೀತಿ ಆಗಬೇಕು, ಪರಿಶುದ್ಧ. ನೀನು ಯಾರು ಸ್ನೇಹ ಮಾಡ್ತಾ ಇದೆಯಾ, ನೀನು ಯಾರು ಫ್ರೆಂಡ್ಸ್ ಜೊತೆ ಇದೆಯಾ, ಅವ್ರು ನೋಡಿದವ್ರು ಏನು ಬೇಕು ಗೊತ್ತಾ, ನೀನು ಇಂಥವ್ರ ಜೊತೆ ಫ್ರೆಂಡ್ಸ್ ಮಾಡಿದ್ಯಾ, ಅದಕ್ಕೆ ನೀನು ಬದಲಾಗಿದ್ಯಾ. ಇಲ್ಲಾಂದರೆ ನೀನು ಬಾಯಿಂದ ಬರುವಂಥ ಮಾತು ನೀನು ಕೇಳೋಕ್ಕಾಗ್ತಾ ಇರಲಿಲ್ಲ, ನಿನ್ನ ಬಳಿಲಿ ನಿಂತ್ಕೊಂಡು ನಾನು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ನೀನು ಆತನ ಜೊತೆ ಸ್ನೇಹ ಮಾಡಿದ್ಯಾ, ಹಂಗಾರೆ ಬಿಡು ನೀನು ಒಳ್ಳೆಯವನು ಅನ್ನೋ ರೀತಿಲಿ ನಿಮ್ಮ ಮಕ್ಕಳು ಇರಬೇಕು ಅನ್ನೋದೇ ದೇವ್ರ ಉದ್ದೇಶ ಬೇರೆ. ದೇವ್ರ ಗರ್ಭಫಲ ಕೊಟ್ಟಿರೋದು ಗೊತ್ತಾ, ಇವರನ್ನು ನೋಡಿ 4 ಜನ ಬದಲಾಗಬೇಕು. ಇಜಲಿಗಿಂತಲೂ ಕಪ್ಪಗಿರುವಂಥ ಪರಿಸ್ಥಿತಿ, ಮನುಷ್ಯರ ಹೃದಯವು ಕಠಿಣವಾದದ್ದು. ಈ ಕಠಿಣವಾದಂಥ ಕಲ್ಲನ್ನು ಯಾವ ರೀತಿ ಹೊಡಿತೀಯ, ಪ್ರೀತಿ ಎಂಬುವಂಥ ಸುತ್ತಿಗೆಯಲ್ಲಿ ಹೊಡಿಬೇಕು. ಅದು ಮನುಷ್ಯನು ಒಂದು ಏಟು ಹೊಡೆದ್ರೆ ಮರ್ತೋಗ್ಬಿಡ್ತಾನೆ, ಆದರೆ ಈ ಪ್ರೀತಿ ತೋರಿಸೋದೈತಲ್ಲ ಅದು ಮರೆಯೋಕ್ಕಾಗಲ್ಲ. ಪ್ರೀತಿ ತೋರಿಸೋದು ಅಷ್ಟು ಸುಲಭ ಅಲ್ಲ ಪ್ರೇರೆ, ನಾನು ಹೇಳೋದಷ್ಟು ಸುಲಭನೂ ಅಲ್ಲ. ಪ್ರೀತಿ ತೋರಿಸುವಂಥದ್ದು ಬಹಳ ಕಷ್ಟ. ಒಂದೇ ಒಂದು ಮಾತಿನಿಂದ ಸಭೆ ಬಿಟ್ಟು ಹೋಗೋರು ಇರ್ತಾರೆ. ಒಂದೇ ಒಂದು ಮಾತು, ಬುದ್ಧಿವಾದ. ಅದು ಕೋಪದಿಂದ ಹೇಳ್ತೀವೋ, ಆವೇಶದಿಂದ ಹೇಳ್ತೀವೋ, ಬುದ್ಧಿ ಮಾತಾಗಿ ಹೇಳ್ತೀವೋ. ಆದರೆ ಎದುರುಗಡೆ ಇರೋಂಥ ಮನುಷ್ಯ ಬಲಹೀನನಾಗಿರ್ತಾನೆ, ಅವನೇನು ಮಾಡ್ತಾನೆ, ಸಭೆ ಬಿಟ್ಟು ಹೋಗ್ತಾನೆ. ಆದರೆ ಆ ಒಂದು ಬಲಹೀನಲ್ಲಿರೋರಿಗೆ ನಾವೇನು ಮಾಡ್ಬೇಕು ಹೇಳಿ, ನಾವು ಅವರ ರೀತಿಯಲ್ಲಿ ಬಲಹೀನವಾಗಿ ಆಲೋಚನೆ ಮಾಡಿ ಅವ್ರಿಗೆ ಪ್ರೀತಿಯಿಂದಲೇ ನಾವೇನು ಮಾಡಬೇಕು, ಸೆಳೆದುಕೊಳ್ಳಬೇಕು ಪ್ರೇರೆ. ದೇವರು ನಮ್ಮನ್ನು ಯಾವ ರೀತಿ ಸೆಳ್ಕೊಂಡಿದ್ದಾನೆ, ಯಾವ ರೀತಿ ಪ್ರೇರೆ, ಯಾವ ಹಗ್ಗದಿಂದ, ಮಮತೆಯ ಹಗ್ಗದಿಂದ. ಆ ಹಗ್ಗದ ಹೆಸರೇನು, ಮಮತೆ. ನಮ್ಮಲ್ಲಿ ಮಮತೆ ಇರಬೇಕಲ್ವಾ. ತಪ್ಪು ಮಾಡಿದ್ರೆ ಕ್ಷಮಿಸೋಣ. ನಮ್ಮ ಮಗನೂ ತಪ್ಪು ಮಾಡಿದ್ರೆ ಮನೆಯಿಂದ ಆಚೆ ಆಗ್ತೀವ, ನಮ್ಮ ಮಗಳು ತಪ್ಪು ಮಾಡಿದ್ರೆ, ನಮ್ಮ ಮಗ ಕದ್ದಿದ್ರೆ ನಾವು ಏನು ಮಾಡ್ತೀವಿ, ಮನೆಯಿಂದ ಆಚೆ ಕಡೆ ನೀನು ನನ್ನ ಮಗ ಹೋಗೋಲ್ಲ ಅಂತೀವ. ಇಲ್ಲ ನಮ್ಮ ಮಗ ಯಾರಾದರೂ ನಮ್ಮ ಹತ್ರ ಪಕ್ಕದ ಮನೆಗೆ ಯಾರಾದರೂ ಕಾಸು ಕೇಳಿದ್ರೆ, ಸಾಲ ಕೇಳಿದ್ರೆ ನೀನು ನನ್ನ ಮಗ ಹೋಗೋಲ್ಲ ಇಲ್ಲ ಅಂತೀಯ. ಏನು ಕಪ್ಪಬೇಕು, ಏನು ಕಷ್ಟ. ಸರಿ, ಒಳ್ಳೇದಕ್ಕೋಸ್ಕರ ಯೂಸ್ ಮಾಡು, ತಗೋ. ದೇವರು ಇನ್ನೊಬ್ರು ನೀನು ಕೊಡೋ ರೀತಿಯಲ್ಲಿ ಆಡಲಿ ಅಂತ ನಾವು ಪ್ರಾರ್ಥನೆ ಮಾಡಿ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡೋಣ ಪ್ರೇರೆ. ಆತ್ಮಗಳನ್ನು ಆಕರ್ಷಿಸ್ಕೊಳ್ಬೇಕು ನಾವು. ಆತ್ಮಗಳನ್ನು ಆಕರ್ಷಿಸುವವನು ಯಾರು, ಜ್ಞಾನಿ ಆಗ್ತಾನೆ ಪ್ರೇರೆ ಅಲ್ವಾ. ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸ್ಕೊಳ್ತಾನೆ. ಈ ಹಣ ಏನು ಗೊತ್ತಾ, ಅನ್ಯಾಯದ ಹಣ. ಇದು ಅನ್ಯಾಯದ ಧನದ ಮೂಲಕ ನಾವು ಏನು ಮಾಡ್ಬೇಕಂದ್ರೆ ಅನೇಕರನ್ನ ಸ್ನೇಹಿತ ಮಾಡ್ಕೋಬೇಕಂತೆ. ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಕೇಳೋರೆ ಅನೇಕ ಸಾರಿ ಹಣ ಕೇಳ್ತಾ ಇರ್ತಾರೆ ಬೇರೆ, ನನ್ನ ದೊಡ್ಡಸ್ತಿಕೆ ಏನಿಲ್ಲ, ಕೇಳೋರೆ ಹಣ ಕೇಳ್ತಾ ಇರ್ತಾರೆ. ಎಷ್ಟೋ ಸರಿ ಕಷ್ಟ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ, ನಾಳೆ ದಿವಸ ಯಾರಿಗೂ ಕಟ್ಟಬೇಕು, ಆ ಹಣ ಇರುತ್ತೆ. ಅವ್ರು ಕೇಳಿದಾಗ ಇಲ್ಲ ಅಂತ ಮನಸ್ಸು ಬರಲ್ಲ ಬೇರೆ. ಯಾಕೆ ನಂದೇನಿಲ್ಲ, ಆ ದೇವ್ರ ಮನಸ್ಸು ನಿಜವಾಗ್ಲೂ ದೇವ್ರ ಕೃಪೆ, ಅದು ನನಗೆ ಕೊಟ್ಟಿರೋಂಥದ್ದು. ಒಂದು ಕಾಲದಲ್ಲಿ ಈ ಮನಸ್ಸು ಇರಲಿಲ್ಲ, ಇನ್ನು ಕಿತ್ಕೋಬೇಕು, ಅವನ ಹತ್ರ ಇಸ್ಕೋಬೇಕು, ಅದೆಲ್ಲ ಇತ್ತು. ಆದರೆ ನಿಜವಾಗ್ಲೂ ದೇವ್ರ ಮನಸ್ಸು ನಮ್ಮಲ್ಲಿ ಬಂದಾಗ ನನ್ನ ಹತ್ರ ಇಲ್ಲ ಅಂದ್ರೂ ಇನ್ನೊಬ್ಬನ ಸಹಾಯ ಮಾಡ್ಬೇಕು. ಯಾಕೆ ಗೊತ್ತಾ, ಯಾವ ಗಣನೆಗೂ ಬಾರದಂತ ನನ್ನ ಮೇಲೆ ಕೃಪೆ ತೋರಿಸಿದ್ದಾನೆ ಆತನು. ಕೃಪೆ ಎಂಥವ್ರ ಮೇಲೆ ತೋರಿಸ್ತಾರೆ, ಯೋಗ್ಯತೆ ಇಲ್ಲದವನ ಮೇಲೆ ದೇವರ ಕೃಪೆ ಬರುತ್ತೆ. ಇವಾಗ ಎದುರುಗಡೆ ಇರುವಂಥ ಮನುಷ್ಯ ತಗೊಳ್ಳೋವಂಥ ಕಾಸು ರಿಟರ್ನ್ ಕೊಡುವಂಥ ಯೋಗ್ಯತೆ ಇಲ್ಲ. ಈಗ ಹೇಳಿ, ದೇವರ ಪ್ರೀತಿನೂ ಅರ್ಥ ಮಾಡಿಕೊಂಡಿರುವಂಥವು ನೀವು ಆತನ ಮೇಲೆ ಕೃಪೆ ತೋರಿಸ್ಬೇಕಾ? ಅವ್ನು ಕೊಡಲಿಲ್ಲ ಅಂತ ಗೊತ್ತಿದ್ರೂ ಕೊಡಬೇಕು. ಅದಕ್ಕೆ ತಡೆ ಮಾಡಬಾರ್ದು. ನಿನ್ನ ಕೈಲಾದಾಗ ಹೊಂದತಕ್ಕವನಿಗೆ ಕೊಡು. ಯೇಸು ಸ್ವಾಮಿ ಅದ್ಭುತ ಮಾಡಬೇಕಾದ್ರೆ 12 ರೊಟ್ಟಿಯನ್ನು ಮೀನನ್ನು ತೆಗೆದುಕೊಂಡು ಡೈರೆಕ್ಟಾಗಿ ಕೊಡಲಿಲ್ಲ. ಯಾರ ಕೈ ಕೊಟ್ಟರು? ಜೊತೆಯಲ್ಲಿರುವಂಥ ಸೇವಕರುಗಳಿಗೆ, ಅಂದರೆ 12 ಜನ ಕೊಟ್ಟರು ಭಕ್ತರಿಗೆ. ನೀವು ಹೋಗಿ ಹಂಚಾದ್ಮೇಲೆ ಏನಾದರೂ ಕಡಿಮೆ ಆಯಿತಾ? ಕಡಿಮೆ ಆಗಿಲ್ಲ. ಕರೆಕ್ಟಾಗಿ ಎಷ್ಟು ಪುಟ್ಟಿ ಉಳಿತು? ಯಾಕೆ 12 ಉಳಿತು? ಅವ್ರ ಮನಸ್ಸಲ್ಲಿ ಕೊಡಬೇಕಾದ್ರೆ ಇಷ್ಟೊಂದು ರೊಟ್ಟಿ ಐತೆ, ನಮಗೇನಾದರೂ ಉಳಿತದೋ ಇಲ್ವೋ, ಹೊಟ್ಟೆ ತುಂಬ ನಾವು ತಿಂತೀವಿಲ್ವೋ, ಮನೆಗೆ ನಮ್ಮ ಹೆಂಡತಿ ಮಕ್ಳು ತಗೋಯ್ತೀವಲ್ವೋ. ದೇವರು ಮನಸ್ಸನ್ನು ನೋಡಿದಂಥ ದೇವರು 12 ಪುಟ್ಟಿ ನೀವು ತಿನ್ನಿ, ನಿಮ್ಮ ಹೆಂಡತಿ ಮಕ್ಕಳನ್ನು ತಿನ್ನಿ, ತಿಂಗಳು ಗಂಟನೂ ತಿನ್ನಿ, ತಗೊಳ್ಳಿ ಒಂದೊಂದು ಪುಟ್ಟಿ.
ಅಂದರೆ ಸೇವಕರುಗಳಿಗೆ ದೇವರು ಸಹಾಯ ಮಾಡ್ತಾರೆ. ಆ ಸೇವಕರು ಏನು ಮಾಡಬೇಕು ಗೊತ್ತಾ, ಜೊತೆಲಿರುವಂಥ ವಿಶ್ವಾಸಿಗಳ ಕಷ್ಟ ಸುಖ ನೋಡಬೇಕು ಪ್ರಿಯರೇ. ವಿಶ್ವಾಸಿಗಳು ಕಷ್ಟದಲ್ಲಿದ್ದಾಗ ಏನು ಮಾಡಬಾರ್ದು, ಕೇವಲ ಪ್ರಾರ್ಥನೆ ಮಾಡಿ ಅಂತ ಹೇಳಬಾರ್ದು. ಸೇವಕರುಗಳಿಗೆ ಕಷ್ಟ ಪರಿಸ್ಥಿತಿ ಬಂದಾಗ ಹಣ ಎದುರು ನೋಡ್ತಾ ಇರ್ತಾರೆ ವಿಶ್ವಾಸಿಗಳಿಂದ ಅಲ್ವಾ. ಮತ್ತು ಒಬ್ಬ ವಿಶ್ವಾಸಿ ಕಷ್ಟದಲ್ಲಿ ಬಿದ್ದಾಗ ಆತ್ಮಿಕ ತಂದೆಯಾಗಿರುವಂಥ ನೀನು ಆತನ ಮನೆಯಲ್ಲಿರುವಂಥ ಪರಿಸ್ಥಿತಿ ನೀನು ಆಲೋಚನೆ ಮಾಡಬೇಕಲ್ವ. ಆತನ ಕಷ್ಟ ಆತನ ಪರಿಸ್ಥಿತಿ ಆಲೋಚನೆ ಮಾಡಿ ಏನು ಮಾಡಬೇಕು, ಕೇವಲ ಪ್ರಾರ್ಥನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿನ್ನ ಕೈಯಲ್ಲಿ ಇರುವುದನ್ನು ಸಹಾಯ ಮಾಡಿ ಆತನ ಮುಂದೆ, ಆತನು ದೇವ್ರ ಸ್ತೋತ್ರ ಅಂತ ಹೇಳ್ತಾನೆ, ಸಾಕಲ್ವಾ. ನೀನು ಕೊಡುವಂಥ ಸಹಾಯದಿಂದ ದೇವರಿಗೆ ಸ್ತೋತ್ರವಾಗಲಿ, ದೇವರೇ ನನ್ನ ಸಹಾಯ ಮಾಡಿದೆ ದೇವ್ರು. ಇಷ್ಟು ದಿನ ಪ್ರಾರ್ಥನೆ ಮಾಡ್ತಾಯಿದ್ದೆ, ಹಾಸ್ಪಿಟ್ಲಿಗೆ ಹೋಗೋಕೆ ಆಸೆ ಇರಲಿಲ್ಲ, ಯಾರ ಹತ್ರ ಕೇಳಲಿ ಹೇಗೆ ಕೇಳಲಿ ಅಂತ ಹೊಂದ್ಕೋತಾ ಇದೆ. ಸೇವಕರು ಒಟ್ಟಿಗೆ ನೀನು ಮಾತಾಡೋದಲ್ಲ ದೇವರೇ, ಯಾರು ಮಹಿಮೆ ಪಡಿಸ್ತಾಳೆ ಆ ಸ್ತ್ರೀ, ಆ ಪುರುಷನು, ಆ ರೋಗದಲ್ಲಿ ಬಿದ್ದಿರೋವಂಥವನು, ಕಷ್ಟದಲ್ಲಿ ಬಿದ್ದಿರೋನು ಯಾರನ್ನ ಮಹಿಮೆ ಪಡಿಸ್ತಾನೆ ಹೇಳಿ ಬೇರೆ? ದೇವ್ರನ್ನ ಮಹಿಮೆ ಪಡಿಸ್ತಾನೆ. ನಮ್ಮ ಜೀವಿತ, ನಿಮ್ಮ ಜೀವಿತದ ಗುರಿ ಏನು? ನಮ್ಮಿಂದ ದೇವರಿಗೆ ಮಹಿಮೆ ಉಂಟಾಗಬೇಕು. ಮಹಿಮೆ ಉಂಟಾಗಬೇಕಂದ್ರೆ ಏನು ಮಾಡಬೇಕು? ನಮ್ಮ ಹತ್ರ ಇಲ್ಲದಿದ್ದರೂ ಸಹಾಯ ಮಾಡಬೇಕು ಬೇರೆ. ದೇವರು ಯಾರು ಗೊತ್ತಾ? ಇಲ್ಲದನ್ನು ಇರುವ ಹಾಗೆ ಕರೆಯೋದಿರು. ನಿನ್ನ ಹತ್ರ ಶೂನ್ಯ ಮೇಳು ಪ್ರಿಯರೇ, ಭಕ್ತನಿಗೆ ಕೊಡ್ಬೇಕಾದ್ರೆ ಇಟ್ಟು ಏನಿತ್ತು ಪ್ರಿಯರೇ, ಸ್ವಲ್ಪ ತಿಂದು ಸಾಯ್ಬೇಕಂತ ಇದ್ರು. ನಿಜವಾಗ್ಲೂ ಅವ್ರು ಸಾಯೋಂಥ ಪರಿಸ್ಥಿತಿಯಲ್ಲೇ ಇದ್ದರು. ದೇವರ ಮನಸ್ಸನ್ನು ನೋಡಿದ್ರ, ಆ ತಳ ಪರಿಸ್ಥಿತಿನ ನೋಡಿದ್ರ, ಯಾರನ್ನ ಕಳಿಸಿದ್ರು? ಭಕ್ತನನ್ನು ಕಳಿಸಿ ಆತನ ಮನೆಯನ್ನು ಉದ್ಧಾರ ಮಾಡಿದ್ರು ಪ್ರಿಯರೇ ದೇವರು. ನಿಮ್ಮ ಜೀವಿತದಲ್ಲೇ ಪ್ರಿಯರೇ ಇರುವಂಥದ್ದು ಇಷ್ಟೇನಾ, ಇಷ್ಟಲ್ಲೇನೋ ಇನ್ನೊಬ್ಬರು ಮಾಡಬೇಕಂತ ಯಾವತ್ತೂ ಅನ್ಕೋಬೇಡಿ ಪ್ರಿಯರೇ. ದೇವರು ಇಲ್ಲದನ್ನು ಇರುವ ಹಾಗೆ ಕರೆಯುವಂಥ ದೇವರು, ಸತ್ತದ್ದನ್ನು ಬದುಕಿದೆ ಅಂತ ಹೇಳುವಂಥ ದೇವರು. ನೀವು ನಂಬಿರುವಂಥ ದೇವರು ಸಾಮಾನ್ಯವಲ್ಲ. ಏನು ನಮ್ಮ ತಂದೆ ನಮ್ಮ ತಾಯಿ ಬೇರೆಯವ್ರಿಗೆ ಕೊಡ್ತಾ ಇರ್ತಾರೆ, ಬೇರೆಯವ್ರಿಗೆ ಕೊಡ್ತಾರೆ, ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಅನ್ಕೋತಾರೆ ಅನೇಕ ಮಕ್ಕಳು. ಹಾಗೆ ಅನ್ಕೋಬೇಡಿ. ತಪ್ಪಿ ಹೋದಂಥ ಮಗನಿಗೆ ತಂದೆ ಎಲ್ಲ ಕೊಟ್ಟನು ಪ್ರೇರೆ, ಎಲ್ಲ ಕೊಟ್ಟನು. ಆತನಿಗೆ ಹೊಟ್ಟೋದ, ಹಾಳು ಮಾಡ್ಕೊಂಡು ಬಂದ. ಜೊತೆಲಿರುವಂಥ ಮಗನೇನಂತನು ಗೊತ್ತಾ? ಜೊತೆಲಿರುವಂಥ ಮಗನು, ಅಪ್ಪ ಆತನು ವೇಷವಾಟಿಕೆ ಸ್ತ್ರೀಯ ಸವಾಸ ಮಾಡಿ ಎಲ್ಲ ಹಾಳು ಮಾಡಿಕೊಂಡು ಬರ್ಬಾದಾಗಿ ಭಿಕಾರಿಯಾಗಿ ಬಂದವನೇ. ಅವನ ಆಸ್ತಿ ಪಾಲೆಲ್ಲ ತೊಗೊಂಡು ಹಾಳು ಮಾಡ್ಕೊಂಡು ಬಂದ್ಬಿಟ್ಟ. ಈ ಭಿಕಾರಿಯಾಗಿ ಬಂದವನೇ, ಅವನ್ನ ನೀನು ಕನಪಡಿಸ್ತಾ ಇದೆಯಲ್ಲಪ್ಪ, ಇದು ಸರಿನಾ ಅಂದಾಗ ಅಪ್ಪ ಏನನ್ಬೇಕು ಬೇರೆ? ನನ್ನಲ್ಲಿ ಇರೋದೆಲ್ಲ ಯಾರಿಗೋ? ನಿಂದೇನೆ. ನನ್ನ ಹತ್ರ ಇರೋದು ಯಾರ್ದು? ನಿಂದು. ಯಾಕೆ ಚಿಂತೆ ಮಾಡ್ತಾ ಇದೆಯಾ? ಅವನದವ್ನು ಖರ್ಚು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡು. ನನ್ನ ಹತ್ರ ಇರೋದು ಇವಾಗ ಯಾರ್ದು? ನಿಂದಲ್ವಾ? ಇನ್ನೊಬ್ಬನ ನೋಡಿ ನಾವು ಪರಿಸ್ಥಿತಿ ಏನು ಗೊತ್ತಾ ಬೇರೆ? ಇನ್ನೊಬ್ಬನು ಚಿಕ್ಕ ಸ್ಟಾರ್ಟಿಂಗಲ್ಲಿ ಬಂದಾಗಲೇ ಆಶೀರ್ವಾದ ಹೊಂದ್ಕೊಬಿಟ್ಟಿರ್ತಾರೆ ಕೆಲವರು. ಆದರೆ ನಿಜವಾಗ್ಲೂ ಭಕ್ತರು ಏನು ಆಲೋಚನೆ ಮಾಡಬೇಕು ಗೊತ್ತಾ? ನಾನು ಚರ್ಚ್ಗೆ ಹೋದಾಗ ಪ್ರೇರೆ, ನಾನು ದೇವರೇ ನನ್ನ ಮಕ್ಕಳು ಬರಲಿ ಅಂತ ನನ್ನ ಪ್ರಾರ್ಥನೆ ಏನಂದರೆ, ದೇವ್ರ ಹತ್ರ ಗೊಳೋ ಅಂತ ಇದೆ, ಅಳ್ತಾ ಇದೆ. ಏನಂದ್ರೆ ಪ್ರಾರ್ಥನೆ, ನನ್ನ ಮಕ್ಕಳು ನನ್ನ ಹತ್ರ ಬರ್ತಾ ಇಲ್ವಲ್ಲ, ನನ್ನ ಮಕ್ಕಳು ನನ್ನ ಜೊತೆ ಇಲ್ಲ ಅಂತ ಕೊರಗಿಂತಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ ಕಣ್ಣಿನ ಮೊರೆ ಸಭೆಗೆ ಹೋದಾಗ. ನಂದು ಆ ಪ್ರಾರ್ಥನೆ. ಅನೇಕರು ತನಗೆ ಬೇಕಾದಂಥ ಆಸ್ತಿಗೋಸ್ಕರ, ಮನೆಗೋಸ್ಕರ, ತನ್ನ ಬೇಕಾದಂಥ ಐಶ್ವರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು. ಅವ್ರು ಬೇಕಾಗಿರುವಂಥ ಇಹಲೋಕದ ಆಶೀರ್ವಾದವನ್ನು ಪಡ್ಕೊಂಡ್ರು. ಅವ್ರ ಮಕ್ಕಳು ಇವತ್ತು ದೇವರಲ್ಲಿಲ್ಲ. ಎಷ್ಟೋ ಜನ ಸತ್ತೋದ್ರು. ಹಣ ಬತ್ತು, ಆಸ್ತಿ ಬತ್ತು, ಕಾರ್ ಬತ್ತು, ಮಕ್ಕಳು ಅವ್ರ ಜೊತೆ ಇಲ್ಲ, ಆರಾಧನೆ ಮಾಡ್ತಾ ಇಲ್ಲ. ನಾನು ಬೇಡಿದ್ದು ಯಾರು ಗೊತ್ತಾ? ದೇವರೇ, ನಿನ್ನ ಮಕ್ಕಳನ್ನ ಬಿಡ್ತಾ ಇದ್ದೀನಿ. ನಿನ್ನ ಮಕ್ಕಳು ನಿನ್ನ ಪಾದದಲ್ಲಿ ಕುತ್ಕೋಬೇಕು. ನೀನೇ ನಿಜವಾದ ತಂದೆ, ಅವ್ರಿಗೆ ಗೊತ್ತಾಗಬೇಕು ದೇವರೇ. ಅದಕ್ಕೋಸ್ಕರ ನಿನ್ನ ಮಕ್ಕಳು ನೀನು ಕಾಪಾಡಿ ಐಗುಪ್ತ ಅನ್ನುವಂಥ ನಮ್ಮ ಅತ್ತೆ ಮನೆಯಿಂದ ದೇವರು ಬಿಡಿಸಿ ಇದನ್ನು ಯೆರೂಸಲೇಮ್ ಎನ್ನುವಂಥ ದೇವರ ಸಭೆಗೆ ಸೇರಿಸುವಾತ ದೇವರಿಗೆ ಸ್ತೋತ್ರವಾಗಬೇಕು ಪ್ರೇರೆ. ನಾವು ಬೇಡುವಾಗ ಪ್ರೇರೆ ದೇವ್ರಿಗೋಸ್ಕರ ಬದುಕಬೇಕು ಅಂತ ನಾವು ಬೇಡುವಾಗ ಖಂಡಿತ ದೇವರು ಉದ್ಧಾರ ಮಾಡುವಂಥ ದೇವರಾಗಿದ್ದಾನೆ. ನೀವು ನಂಬಿರುವಂಥ ದೇವರು ಸಾಮಾನ್ಯ ತಂದೆ ಅಲ್ಲ. ಆತನು ಸಾಮಾನ್ಯ ತಂದೆ ಅಲ್ಲವೇ ಅಲ್ಲ. ಈ ಲೋಕದ ತಂದೆಗಳಿಗಿಂತ ಹೆಚ್ಚಾದ ಪ್ರೀತಿಸುವನು ನಿಜವಾದ ತಂದೆಯಾಗಿದ್ದಾನೆ ಪ್ರೇರೆ. ಪ್ರಾರ್ಥನೆ ಮಾಡಿಕೋಣ. ತಂದೆ, ನೀವು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಉಪಕಾರಗಳು ಎಷ್ಟೋ ವಿಶೇಷವಾಗಿದೆಯಪ್ಪ. ಈ ಲೋಕದಲ್ಲಿ ಕ್ಷಣಿಕವಾದಂಥ ಆಸೆಯನ್ನು ಹುಟ್ಟಿಸುವಂಥ ಎಲ್ಲ ಪಾಪದ ಆಲೋಚನೆಯನ್ನು ತಂದೆ ನಮ್ಮಿಂದಲೂ ನಮ್ಮ ಮಕ್ಕಳಿಂದಲೂ ದೂರ ಮಾಡಿ ಶ್ರೇಷ್ಠವಾದಂಥ ಆತ್ಮಿಕ ವರಗಳಿಂದ ತಂದೆ ನಮ್ಮನ್ನು ಆಶೀರ್ವದಿಸು. ತಂದೆ, ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸು ನೀವು ತಿಳಿದಿದ್ದೀರ, ಅದಕ್ಕಾಗಿ ಸ್ತೋತ್ರಗಳು ತಂದೆ. ಈ ಲೋಕದಲ್ಲಿ ಸುತ್ತಮುತ್ತಲಿರುವಂಥ ಸ್ನೇಹಿತರಿಗೆ ನಮ್ಮ ನೋವು ಗೊತ್ತಿಲ್ಲದೇ ಇದ್ದಾಗ ನಾವು ಅನೇಕ ತವಕದಿಂದ ಹೇಳಿಕೊಳ್ಳುತ್ತಾ ಇರ್ತೇವೆ, ನನ್ನ ಭಾರ ಹೃದಯದಲ್ಲಿರುವಂಥದ್ದು ಕಡಿಮೆ ಆಗುತ್ತದೋ ಅಂತ ದೇವರೇ. ಆದರೆ ಅವರು ಸುತ್ತಮುತ್ತ ಕೇಳಿದಂಥ ಜನರು ತಂದೆ ಇನ್ನೊಬ್ಬರ ಬಳಿಯಲ್ಲಿ ಹೇಳಿ ನಮ್ಮ ಗೌರವವನ್ನು ಕಡಿಮೆ ಮಾಡುವರಾಗಿರ್ತಾರಪ್ಪ. ಆದರೆ ತಂದೆ, ನಿಮ್ಮ ಬಳಿಯಲ್ಲಿ ಮನಬಿಚ್ಚಿ ತಂದೆ ನಾವು ನಮ್ಮ ಕಷ್ಟವನ್ನು ಹೇಳಿಕೊಳ್ಳುವಾಗ ನೀವು ಆ ಮಾತನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳದೆ ನನ್ನ ಮಗನ ಮರ್ಯಾದೆಯು ನಾನು ಕಾಪಾಡಬೇಕೆಂದು ತಂದೆ ನಮ್ಮನ್ನು
ಶತ್ರುಗಳ ಮುಂದೆ ತಂದೆ ನಮ್ಮ ತೈಲಕ್ಕೆ ತೈಲವನ್ನು ಹಚ್ಚುವನಾಗಿದ್ದೀಯ ತಂದೆ. ನಮ್ಮ ಗೌರವಕ್ಕೆ ಆಧಾರನು ನೀನು, ನಮ್ಮ ಮಾನವನ್ನು ಕಾಪಾಡುವವನು ನೀನು, ನಮ್ಮ ರಕ್ಷಣೆಯ ಕೊಂಬು ನೀನೇ ಆಗಿದೆಯಾ ತಂದೆ. ತಂದೆ, ಸೇರಿ ಬಂದಂಥ ನಿಮ್ಮ ಮಕ್ಕಳನ್ನು ಹೆಸರಾಗಿ ಆಶೀರ್ವದಿಸಿರಿ. ಮನೆ ಕುಟುಂಬದಲ್ಲಿರುವಂಥ ಸಕಲ ಮಕ್ಕಳು, ಸಕಲರು ತಂದೆ, ಯಜಮಾನರಿರ್ಬೋದು, ಹೆಂಡತಿಯರಿರ್ಬೋದು, ಯಾರು ತಂದೆ ನಿಮ್ಮನ್ನು ನಂಬಿಕೊಂಡು ನಿಮ್ಮಲ್ಲಿರುವಂಥ ಆ ಸಂತೋಷ, ನಿಮ್ಮಲ್ಲಿರುವಂಥ ನಿಜವಾದ ಬಿಡುಗಡೆ, ನಿಮ್ಮಲ್ಲಿರುವಂಥ ಆ ಪ್ರೀತಿಯನ್ನು ತಂದೆ ಹುಡುಕೋರನ್ನಾಗಿ ತಂದೆ ನಮ್ಮನ್ನು ಮಾಡು ತಂದೆ ಎಂದು ಈ ಪ್ರಾರ್ಥನಾ ಮನೆ ವಿಜ್ಞಾಪನೆಯನ್ನು ಇದುವರೆಗೂ ತಂದೆ ನಿಮ್ಮ ಆತ್ಮನ ಸಹಾಯದಿಂದ ನೀವು ನಡೆಸಿದ್ದಕ್ಕಾಗಿ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ನಮ್ಮನ್ನು ಕಾಪಾಡಿದಂಥ ವಿಧಾನಕ್ಕಾಗಿ ಸ್ತೋತ್ರಗಳು ತಂದೆ ಎಂದು ಈ ಪ್ರಾರ್ಥನೆಯನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ನಿಮ್ಮನ್ನು ಸ್ತುತಿಸುತ್ತೇನೆ ತಂದೆ.